ಎಲ್ಲರಿಗೂ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕಲಿತುಕೊಳ್ಳುವಂಥ ಪಾಠದ ಹೆಸರು ಮೂರು ಲೋಕಗಳ ಮರ್ಮಗಳು ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ಮೂರು ಲೋಕಗಳ ಮರ್ಮಗಳು ಎಂಬುದಾಗಿ. ಈ ಮೂರು ಲೋಕಗಳ ಮರ್ಮಗಳು ಎಂಬುದಾಗಿ ನಾವು ಯಾಕೆ ಆಲೋಚನೆ ಮಾಡಬೇಕು ಅಂದರೆ, ಮನುಷ್ಯರಾದಂಥವರಿಗೆ ಈ ಲೋಕಗಳ ವಿಷಯದಲ್ಲಿ ಸರಿಯಾದಂಥ ಅವಗಾಹನೆ ಇಲ್ಲ. ಅದರಲ್ಲೂ ಕೂಡ ಕ್ರೈಸ್ತರಿಗೂ ಕೂಡ ಈ ಲೋಕಗಳ ವಿಷಯದಲ್ಲಿ ತಿಳುವಳಿಕೆ ಎನ್ನುವಂಥದ್ದು ಇಲ್ಲದಲೇ ಇರುವಂಥ ಕಾರಣ ನಾವಿವತ್ತು ಈ ಲೋಕಗಳ ವಿಷಯದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ತಿಳಿದುಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದಲೇ, ಇದನ್ನು ನಾವು ಅರ್ಥ ಮಾಡಿಕೊಂಡು ಪ್ರಪಂಚಕ್ಕೆ ಸಾರಬೇಕು ಅನ್ನುವಂಥ ಉದ್ದೇಶದಿಂದಲೇ ಕಲಿತುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇವತ್ತು ಈ ಲೋಕಗಳ ವಿಷಯದಲ್ಲಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಮನುಷ್ಯನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ. ಭೂಮಿ ಮೇಲೆ ಭೌತಿಕವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ. ಆದರೆ ನಮ್ಮ ಒಂದು ಇತಿಹಾಸವನ್ನು ನಾವು ನೋಡುವಂಥದ್ದಾದರೆ, ನಾವು ಒಂದು ಲೋಕದಿಂದಲೇ ಈ ಲೋಕಕ್ಕೆ ಬಂದಿದ್ದೀವಿ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವ ರೀತಿಯಾಗಿ ಭೌತಿಕವಾಗಿ ಮನುಷ್ಯನು ಪ್ರಯಾಣ ಮಾಡ್ತಾನೋ, ಅದೇ ರೀತಿಯಾಗಿ ನಾವು ಕೂಡ ಒಂದು ಲೋಕದಿಂದಲೇ ಈ ಒಂದು ಲೋಕಕ್ಕೆ ಪ್ರಯಾಣವಾಗಿ ಬಂದಿದ್ದೀವಿ. ಮುಂದೆ ನಾವು ಹೋಗ್ಬೇಕಾಗಿರುವಂಥ ಒಂದು ಲೋಕ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋಗುವಂಥ ಲೋಕವು ಯಾವುದು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ನಾವು ಹೋಗುವಂಥದ್ದು ನಿಜವಾಗಿದ್ದರೆ, ನಾವು ಹೋಗುವಂಥ ಲೋಕ ಎನ್ನುವಂಥದ್ದು ಇದೆಯಾ ಅಂದರೆ, ಮನುಷ್ಯರು ಅಂದುಕೊಂಡಂಥ ರೀತಿಯಲ್ಲಿ ನಾವು ಈ ಭೂಮಿ ಮೇಲೆ ಸತ್ತಂಥ ತರುವಾಯ ಈ ಲೋಕದಲ್ಲಿ ಇರಲ್ಲ. ಒಂದು ಕ್ಷಣದಲ್ಲಿ ಈ ಲೋಕವನ್ನು ಬಿಡಬೇಕು ಎನ್ನುವಂಥದ್ದು ಸ್ಪಷ್ಟವಾಗಿ ದೇವರ ಮಾತು ತಿಳಿಸುತ್ತೆ. ಆಗಿರುವಂಥ ಕಾರಣ ಇನ್ನೊಂದು ಲೋಕಕ್ಕೆ ನಾವು ಹೋಗ್ಬೇಕಾಗಿರುವಂಥದ್ದು ಸತ್ಯವಾಗಿರುವಾಗ, ಈ ಲೋಕದಲ್ಲಿ ನಮಗೆ ಜಾಗ ಎನ್ನುವಂಥದ್ದು ಇಲ್ದಲೇ ಇರುವಾಗ ನಾವು ಎಲ್ಲಿಗೆ ಹೋಗ್ತೀವಿ? ಸತ್ತಾದ್ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ? ಈ ಭೂಮಿ ಮೇಲೆ ಯಾವುದೊಬ್ಬ ಮನುಷ್ಯನ ಎಲ್ಲಿಗೋ ಹೊರಟು ಅವನಿಗೆ ಹೋಗುವಂಥ ಗಮ್ಯಸ್ಥಾನ ಗೊತ್ತಿಲ್ಲ ಅಂತಂದರೆ ಎಂಥ ಪರಿಸ್ಥಿತಿ ಇರ್ತದೋ ಆಲೋಚನೆ ಮಾಡಿ. ನಾವು ಬಸ್ ಹತ್ತುತ್ತೀವಿ, ಯಾವುದೋ ಒಂದು ಊರಿಗೆ ಹೋಗಬೇಕು, ನಾವು ಹೋಗುವಂಥ ಊರೇ ಗೊತ್ತಿಲ್ಲ, ನಾವು ಬಸ್ ಮಾತ್ರ ಹತ್ತಿದ್ದೀವಿ ಅಂತಂದರೆ ನಮ್ಮನ್ನು ಏನಂತಾರೆ? ಆ ಹೋಗುವಂಥ ಊರನ್ನ ತಿಳ್ಕೊಳ್ಳೋದಲ್ಲೇ ನಾವು ಬಸ್ ಹತ್ತಿದ್ದೀವಿ ಅಂದರೆ ನಮ್ಮನ್ನು ಏನಂತಾರೆ? ಹುಚ್ಚರು ಅಂತಾರೆ. ಆಗಿರುವಂಥ ಕಾರಣ ನಮಗೆ ದಾರಿ ತೋರಿಸುವಂಥ, ದಾರಿ ಹೇಳುವಂಥವ್ರನ್ನ ಆಗಿ ಇರಬೇಕು, ಇಲ್ಲ ನಮಗಾದ್ರೂ ದಾರಿ ಗೊತ್ತಿರ್ಬೇಕು, ಅವಾಗಲೇ ಪ್ರಯಾಣವನ್ನು ಸ್ಟಾರ್ಟ್ ಮಾಡಬೇಕು. ಆದರೆ ನಾವಿವಾಗ ಈ ಪ್ರಯಾಣದಲ್ಲಿ ಇದ್ದೀವಿ. ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಬಂದಿದ್ದೀವಿ. ಈ ಲೋಕಕ್ಕೆ ಬಂದಿದ್ದಾಗ ನಾವು ಹೋಗುವಂಥ ಇನ್ನೊಂದು ಲೋಕ ಇದೆ. ಆ ಲೋಕದ ವಿಷಯದಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ಕ್ರೈಸ್ತರಿಗೂ ಕೂಡ ಸರಿಯಾದಂಥ ರೀತಿಯಲ್ಲಿ, ಹೆಚ್ಚಿನದಂಥ ಕ್ರೈಸ್ತರಿಗೂ ಕೂಡ ಈ ವಿಷಯ ಎನ್ನುವಂಥದ್ದು ಗೊತ್ತಿಲ್ಲದೆ ಇರುವಂಥ ಕಾರಣ ನಾವು ತಿಳಿದುಕೊಂಡಂಥ, ನಾವು ದೇವರಿಂದ ತಲಾಂತನ ಹೊಂದಿಕೊಂಡಿದ್ದೀವಿ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಈ ಪ್ರಪಂಚಕ್ಕೆ ಸಾರಿ ಹೇಳಬೇಕು. ಇದನ್ನು ನಾವು ಸ್ಪಷ್ಟವಾಗಿ ಈ ಮಾತನ್ನು ನಾವು ಗಮನಿಸಬೇಕು. ಈಗ ದೇವರು ಈ ಒಂದು ಕ್ರೈಸ್ತರ ವಿಷಯಕ್ಕೆ ಬರುವಂಥದ್ದಾದರೆ, ತನ್ನನ್ನು ನಂಬಿದಂಥ ಭಕ್ತರಿಗೆ ಈ ಲೋಕಕ್ಕೆ ಮರೆಯಾಗಿರುವಂಥ ವಿಷಯಗಳನ್ನು ದೇವರು ತಿಳಿಸಿಕೊಟ್ಟಿದ್ದಾನೆ. ಈ ಲೋಕ ಎನ್ನುವಂಥದ್ದು ಇನ್ನೊಂದು ಲೋಕಗಳ ವಿಷಯದಲ್ಲಿ ಏನು ಮಾತನಾಡುತ್ತೆ ಅಂದರೆ, 7 ಲೋಕಗಳಿದೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರಿಗೆ ಸ್ವರ್ಗ ನರಕ ಇವೆಲ್ಲವೂ ಕೂಡ ಸುಳ್ಳು, ಯಾವ ಲೋಕಗಳು ಕೂಡ ಇಲ್ಲ, ಇನ್ನೊಂದು ಲೋಕ ಇಲ್ಲ, ಮನುಷ್ಯನಿಗೆ ಇನ್ನೊಂದು ಬದುಕಿಲ್ಲ, ಈ ಭೂಮಿ ಮೇಲೇನೇ ಸ್ವರ್ಗ ನರಕ ಲೋಕಗಳು ಎಲ್ಲವೂ ಕೂಡ ಈ ಲೋಕವೇ, ಇನ್ನೊಂದು ಲೋಕಗಳಿಲ್ಲ ಎಂಬುದಾಗಿ ಹೇಳುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಶಾಸ್ತ್ರಜ್ಞರು ಕೂಡ ಏನಾದರೂ ಈ ಲೋಕಗಳ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅಂದರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿರುವಂಥದ್ದು ಈ ಲೋಕದ ಮಟ್ಟಿಗೆ ಮಾತ್ರವೇ. ಈ ವಿಶ್ವದಲ್ಲಿ ಕೆಲವೊಂದು ಭಾಗಗಳ ವಿಷಯದಲ್ಲಿ ಕೆಲವೊಂದು ಸ್ವಲ್ಪ ವಿಷಯವು ಮಾತ್ರವೇ ಗೊತ್ತು. ಅವ್ರಿಗೆ ಇನ್ನೊಂದು ಲೋಕದ ವಿಷಯ ಗೊತ್ತಿದೆಯಾ? ಇಲ್ಲ. ಈ ಸೃಷ್ಟಿಯಲ್ಲಿ ಏನಾದರೂ ಸಂಪೂರ್ಣವಾಗಿ ವಿಶ್ವದ ಬಗ್ಗೆ ಗೊತ್ತಿದೆಯಾ ಅಂದರೆ ಅದು ಕೂಡ ಇಲ್ಲ. ಇತ್ತ ಶಾಸ್ತ್ರಜ್ಞರಿಗೂ ಕೂಡ ಗೊತ್ತಿಲ್ಲ, ಇಲ್ಲ ಲೋಕದ ಜನಗಳಿಗೂ ಕೂಡ ಗೊತ್ತಿಲ್ಲ, ಇತ್ತ ಕೊನೆಯದಾಗಿ ಕ್ರೈಸ್ತರಿಗೂ ಕೂಡ ಹೆಚ್ಚಿನದಾಗಿ ಗೊತ್ತಿಲ್ಲ ಅಂತಂದರೆ ಭಯಂಕರವಾದಂಥ ಪರಿಸ್ಥಿತಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಕ್ರೈಸ್ತರಿಗೆ ಗೊತ್ತಿಲ್ಲದಲೇ ಇದ್ರೆ ಭಯಂಕರವಾದಂಥ ಪರಿಸ್ಥಿತಿ ಅಂದರೆ, ಈ ಲೋಕಕ್ಕೆ ಮರೆಯಾಗಿರುವಂಥ ವಿಷಯಗಳನ್ನು ದೇವರು ನಮಗೆ ಬೈಬಲಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ಇದು ನಾನು ಹೇಳ್ತಿರುವಂಥ ಮಾತಲ್ಲ, ಬೈಬಲಲ್ಲಿ ದೇವರೇ ಬರೆಸಿರುವಂಥ ಮಾತು. ಆ ಮಾತನ್ನು ಗಮನಿಸಿ. 1 ಕೊರಿಂಥಿ 2ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನ. ಯಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ, ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ
ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದ್ದಾನೆ. ಅಂದ್ರೆ ಈ ಜಗತ್ತಿಗೆ ಮರೆಯಾಗಿರುವಂತ ವಿಷಯಗಳನ್ನ ದೇವರು ನಮಗೋಸ್ಕರ ಪ್ರಕಟಿಸಿದನಂತೆ. ಪ್ರಕಟಿಸಿರುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಲಿಲ್ಲ, ಆದರೆ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದಲ್ಲೇ ಬದುಕ್ತಾ ಇದ್ದೀವಿ. ಕ್ರೈಸ್ತರೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳದಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೆ. ಆಗಿರುವಂಥ ಕಾರಣ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಬೈಬಲಲ್ಲಿ ಇನ್ನೊಂದು ಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದೆಯಾ? ಇವತ್ತು ಶಾಸ್ತ್ರಜ್ಞರು ಎಂಬುದಾಗಿ, ವಿಜ್ಞಾನಿಗಳು ಎಂಬುದಾಗಿ ಹೇಳ್ಕೊಳ್ತಾರೆ, ಈ ಲೋಕದ ಮಟ್ಟಿಗೆ ಮಾತ್ರವೇ ಸೀಮಿತರಾಗಿದ್ದಾರೆ. ಅದು ಅವರ ಜ್ಞಾನವೂ ಅಷ್ಟೇನೇನೆ. ಅವರ ಜ್ಞಾನ ಇನ್ನು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಇನ್ನೊಂದು ಲೋಕಗಳ ವಿಷಯದಲ್ಲೂ ಕೂಡ ಬರೆಸಿಕೊಟ್ಟಿದ್ದಾನೆ. ಈ ವಿಶ್ವದ ವಿಷಯದಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಲೋಕಗಳ ವಿಷಯದಲ್ಲಿ ಬರೆಸಿಕೊಟ್ಟಿದ್ದಾನೆ. ಈ ಲೋಕಗಳ ವಿಷಯದಲ್ಲಿ ದೇವರು ಏನು ಬೈಬಲಲ್ಲಿ ಬರೆಸಿಕೊಟ್ಟಿದ್ದಾನೋ ಕೆಲವು ಮಾತುಗಳನ್ನು ಗಮನಿಸಿ. ಫಿಲಿಪ್ಪಿ 2:9 ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ ಮರ್ತ್ಯ, ಗಮನಿಸಿ, ಆದದರಿಂದ ಸ್ವರ್ಗ ಮರ್ತ್ಯ ಪಾತಾಳ. ಇಲ್ಲಿ ಈ ಮಾತಿನಲ್ಲಿ 3 ಹೆಸರುಗಳು ಕಾಣುತ್ತೆ. ಸ್ವರ್ಗ ಮರ್ತ್ಯ ಪಾತಾಳ. ಸ್ವರ್ಗ ಅಂದ್ರೆ ದೇವರಿರುವಂತ ಪರಲೋಕ, ಮರ್ತ್ಯ ಅಂದ್ರೆ ಭೂಲೋಕ, ಪಾತಾಳ ಲೋಕ ಅಂದ್ರೆ ಭೂಮಿಯ ಕೆಳಗಿರುವಂತ ಲೋಕ. ಅಂದ್ರೆ ಇದು ಕೆಳಗಿದೆಯಾ ಮೇಲಿದೆಯಾ ಇದು ಸೆಕೆಂಡರಿ ವಿಚಾರ. ಆದ್ರೆ ಇಲ್ಲಿ 3 ಲೋಕಗಳು ಕಾಣ್ತಾ ಇದೆಯಾ ಬೈಬಲಲ್ಲಿ ಅಂತಂದ್ರೆ ಹೌದು. ಇನ್ನೂ ಒಂದು ಮಾತನ್ನು ಗಮನಿಸಿ. 2 ಕೊರಿಂಥಿ 12ನೇ ಅಧ್ಯಾಯ 2ನೇ ವಚನವನ್ನ 14 ವರ್ಷಗಳ ಹಿಂದೆ ಮೂರನೆಯ ಆಕಾಶದ ಪರ್ಯಂತರಕ್ಕೂ, ಅಂದ್ರೆ ಇಲ್ಲೂ ಕೂಡ 3 ಆಕಾಶಗಳು ಕಾಣುತ್ತೆ. ಗಮನಿಸಿ, ಈಗ ನಮಗೆ ಮರ್ತ್ಯ ಲೋಕ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಲೋಕದಲ್ಲಿ ಆಕಾಶ ಕಾಣುತ್ತೆ ಅಂದ್ರೆ ಹೌದು. ಇಲ್ಲಿ ಈ ಮಾತಿನಲ್ಲಿ ಏನು ಕಾಣುತ್ತೆ? 3 ಆಕಾಶಗಳು ಕಾಣುತ್ತೆ. ಇಷ್ಟು ಮಾತ್ರ ಅಲ್ಲ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನ 2ನೇ ವಚನವನ್ನ ಗಮನಿಸಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1-2 ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವುದು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ. ಗಮನಿಸಿ, ಇಲ್ಲಿ ಏನಿದೆಯೋ, ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ. ಅಂದ್ರೆ ಇಲ್ಲೂ ಕೂಡ 3 ಲೋಕಗಳು ಕಾಣುತ್ತಾ? ಇಲ್ಲಿ ಈ ಮಾತಿನ ಪ್ರಕಾರವಾಗಿ ಇಲ್ಲೂ ಕೂಡ 3 ಲೋಕಗಳು ಕಾಣುತ್ತೆ. ಫಿಲಿಪ್ಪಿ 2:9ನೇ ವಚನದ ಪ್ರಕಾರವಾಗಿಯೂ ಕೂಡ ಅಲ್ಲೂ ಕೂಡ 3 ಲೋಕಗಳು ಕಾಣುತ್ತೆ. 2 ಕೊರಿಂಥಿ 12ನೇ ಅಧ್ಯಾಯ 2ನೇ ವಚನದ ಪ್ರಕಾರವಾಗಿಯೂ ಕೂಡ 3 ಆಕಾಶಗಳು ಅಲ್ಲಿ ಕಾಣುತ್ತೆ. ಅಂದ್ರೆ ಈ 3 ಮಾತುಗಳ ಆಧಾರದಿಂದ ನಾವು ತೀರ್ಮಾನಕ್ಕೆ ಬರಬೇಕಾಗಿರುವಂಥದ್ದು ಏನು ಅಂದ್ರೆ 3 ಲೋಕಗಳು ಇದೆ ಎನ್ನುವಂಥದ್ದು ಸತ್ಯವಾದಂಥ ಸಂಗತಿ. 3 ಲೋಕಗಳು ಖಚಿತವಾಗಿದೆಯಾ? ಖಚಿತವಾಗಿ ಇದೆ. ಕೆಲವರು ಇಲ್ಲಿ ಭೂಮಿಯ ಕೆಳಗಣಗಾಗಲಿ ಅಂದ್ರೆ ಈ ಪ್ರಕಟಣೆ ಗ್ರಂಥ 5ನೇ ವಚನದಲ್ಲಿ ನಾವು ನೋಡ್ಕೊಂಡಂಗೆ ಭೂಮಿಯ ಕೆಳಗಾಗಲಿ ಎಂಬುದಾಗಿ ಇದೆಯಲ್ಲ. ಈ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳುವಂಥದ್ದರೆ ಭೂಮಿಯ ಒಳಗಿದ್ದೇನೆ ಅಂತಲ್ಲ. ಒಂದ್ಸಾರಿ ಕೆಲವರು ಬೋಧಕರಾಗಿರುವಂಥವ್ರು, ಕ್ರೈಸ್ತ ಬೋಧಕರಾಗಿರುವಂಥವ್ರು ಹೇಳಿರುವಂಥ ಮಾತೇನು ಅಂತಂದರೆ, ಭೂಮಿಯ ಒಳಗಡೆ ಭಯಂಕರವಾದಂಥ ಕಿರ್ಚಾಟಗಳು ಅರ್ಚಾಟಗಳು ಕೇಳಿ ಬರ್ತಾ ಇದೆ. ಆಗಿರುವಂಥ ಕಾರಣ ಈ ಭೂಮಿಯ ಒಳಗಡೆನೇ ನರಕ ಎನ್ನುವಂಥದ್ದಿದೆ, ಮನುಷ್ಯರ ಆತ್ಮಗಳು ಅವು ಎಂಬುದಾಗಿ ಹೇಳಿದ್ದಾರೆ. ಇದು ವಿಜ್ಞಾನಕ್ಕೆ ಬಹಳ ಹಾಸ್ಯಾಸ್ಪದವಾದಂಥ ವಿಚಾರ. ಯಾಕೆ ಅಂತಂದರೆ ಭೂಮಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಕೂಡ ಕೊರ್ಕೊಂಬರಿದ್ರು ಸಿಗುವಂಥದ್ದು ಶೂನ್ಯವೇ. ಈ ಕಡೆಯಿಂದ ಆ ಕಡೆ ಕೊರ್ಕೊಂಡೋದ್ರು ಸಿಗುವಂಥದ್ದು ಶೂನ್ಯವೇ, ಆ ಕಡೆಯಿಂದ ಈ ಕಡೆಗೆ ಕೊರ್ಕೊಂಬಂದ್ರು ಕೂಡ ಸಿಗುವಂಥದ್ದು ಶೂನ್ಯವೇ ಹೊರತು ಭೂಮಿಯ ಒಳಗಡೆ ಬೆಂಕಿ ಇದೆ, ಹಾಗಂತ ಮನುಷ್ಯ ಆತ್ಮಗಳು ಇಲ್ಲ. ಈಗ ಈ ಮಾತನ್ನ ಯಾವುದರ ಮೂಲಕವಾಗಿ ಹೇಳ್ಬೋದು ಅಂತಂದ್ರೆ, ಒಂದು ಮಾತನ್ನು ಗಮನಿಸಿ. ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನವನ್ನ, ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು ಎಂಬುದಾಗಿ ಕನ್ನಡ ಭಾಷೆಯಲ್ಲಿ ಇದೆ. ತೆಲುಗು ಭಾಷೆಯಲ್ಲಿ ಇದೇ ಮಾತು ಏನು ಹೇಳುತ್ತೆ ಅಂದ್ರೆ, వారు శ్రేష్ఠు కలిగి తమ దినమును గడుపుదురు, ఒక్క క్షణములోనే ಪಾತಾಳమునకు దిగుదురు ಎಂಬುದಾಗಿದೆ. ಅಂದ್ರೆ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ತಾನೆ ಅಂತ ಹೇಳಿದೆ. ಭೂಮಿಯ ಕೆಳಗಡೆ ಅಂದ್ರೆ
ಇಲ್ಲಿ ಏನೋ ಭೂಮಿಯಲ್ಲಿ ಈ ಸೃಷ್ಟಿಗೆ ಸಂಬಂಧಪಟ್ಟಿಲ್ಲ. ಅದು ಭೂಮಿಯ ಕೆಳಗಡೆ ಅಂದ್ರೆ ಭೂಮಿಯ ಕೆಳಗಡೆ ಇದೆ ಅಂತ ಹೇಳಿ ಅರ್ಥ ಅಲ್ಲ. ಅಂದ್ರೆ ಈ ಸೃಷ್ಟಿಗೆ ಸಂಬಂಧಪಟ್ಟಿರುವಂತ ಲೋಕ ಅಲ್ಲ ಪಾತಾಳ ಲೋಕ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವ ಮಾತಿನಿಂದ ಇದನ್ನ ಹೇಳ್ತೀವಿ ಅಂತ ಅಂದ್ರೆ, ಒಂದ್ಸರಿ ಒಂದು ಮಾತನ್ನ ಗಮನಿಸಿ. ಜ್ಞಾನೋಕ್ತಿಗಳು 15:24 ವಚನವನ್ನ, ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಇಲ್ಲೂ ಕೂಡ ಪಾತಾಳ ಎಂಬುದಾಗಿದೆಯಾ? ಪಾತಾಳ ಎಂಬುದಾಗಿದೆ. ಮತ್ತೆ ಕೀರ್ತನೆಗಳು 9:17 ಗಮನಿಸಿ. ಅಂದರೆ ದುಷ್ಟರು, ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ಇಲ್ಲೂ ಕೂಡ ಪಾತಾಳ ಎಂಬುದಾಗಿದೆಯಲ್ಲ, ಇಲ್ಲೂ ಕೂಡ ಪಾತಾಳ ಎಂಬುದಾಗಿದೆ. ಮತ್ತೆ ಜ್ಞಾನೋಕ್ತಿಗಳು 7:27 ಗಮನಿಸಿ. ಅವಳ ಮನೆಯು ಪಾತಾಳದ ದಾರಿ, ಪಾತಾಳದ ದಾರಿ ಅಂದ್ರೆ ಈಗ ಸ್ವರ್ಗ, ಮರ್ತ್ಯ, ಪಾತಾಳ ಇದೆ ಎಂಬುದಾಗಿ ಸ್ಪಷ್ಟವಾಗಿ ಆಯಿತು. 3 ಲೋಕಗಳಿದೆ ಎನ್ನುವಂಥದ್ದು ಕೂಡ ತಿಳಿಯಿತು. ಈಗ ಈ ಲೋಕಗಳು ಈ ರೀತಿಯಾಗಿ ಇದೆಯಾ, ಇಲ್ಲ ಈ ರೀತಿಯಾಗಿದೆಯಾ ಅಂದ್ರೆ ಸ್ವರ್ಗ, ಮರ್ತ್ಯ, ಪಾತಾಳ ಎಂಬುದಾಗಿ ಈ ರೀತಿಯಾಗಿ ಇದೆಯಾ? ಯಾಕಂದ್ರೆ ಭೂಮಿಯ ಕೆಳಗಣ ಲೋಕ ಅಂತ ಅಂದ್ರೆ ಯಾವ ರೀತಿಯಾಗಿ? ಒಂದ್ಸಾರಿ ಯಾಕೆ ಈ ಮಾತನ್ನ ಹೇಳ್ತೀನಿ ನಾನು, ಒಂದ್ಸಾರಿ ಈ ಮಾತನ್ನ ನನಗೆ ಯಾರ ಕ್ವಶನ್ ಕೇಳಿದ್ರು. ದೇವರ ದೃಷ್ಟಿಯಲ್ಲಿ ಲೋಕಗಳು ಈ ರೀತಿಯಾಗಿನೂ ಇರ್ಬೋದು, ದೇವರು ಈ ರೀತಿಯಾಗಿನೂ ಲೋಕಗಳನ್ನ ಮಾಡಿರ್ಬೋದು. ಅಂದ್ರೆ ಸ್ವರ್ಗ, ಮರ್ತ್ಯ, ಪಾತಾಳ ಎಂಬುದಾಗಿ ಸಮಾನವಾಗಿ ಈ ರೀತಿಯಾಗಿನೂ ಮಾಡಿರ್ಬೋದು ಅಂತ. ಯಾಕೆಂದ್ರೆ ಸಮಾನವಾಗಿ ಈ ರೀತಿಯಾಗಿ ಮಾಡಿದನೆನ್ನುವ ಅಂಥದ್ದು ಸತ್ಯವಾಗಿದ್ರೆ, ಇವ್ರು ಹೇಳುವಂಥದ್ದು ನಿಜವಾಗಿದ್ರೆ ಬೈಬಲ್ ಇರುವಂಥ ಮಾತು ಸುಳ್ಳಾಗಬೇಕು. ಭೂಮಿಯ ಕೆಳಗಣ ಎಂಬುದಾಗಿ ಹೇಳುತ್ತೆ. ಇದನ್ನು ಬಲಪಡಿಸೋದಕ್ಕೊಂದು ಮಾತನ್ನ ಗಮನಿಸಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಚನವನ್ನ, ಕ್ರಿಸ್ತನನ್ನು ಕೆಳಕ್ಕೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲಣ ಲೋಕಕ್ಕೆ, ಕ್ರಿಸ್ತನನ್ನ ಕೆಳಕ್ಕೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲಣ ಲೋಕಕ್ಕೆ, ಮೇಲಣ ಲೋಕಕ್ಕೆ. ಇಲ್ಲಿ ಗಮನಿಸಿ ಏನಿದೆಯೋ ಮೇಲಣ ಲೋಕಕ್ಕೆ ಅಂದ್ರೆ ಪರಲೋಕ ಎನ್ನುವಂಥದ್ದು ಮೇಲೆ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಈ ಮಾತಿನಿಂದ ಗೊತ್ತಾಗ್ತಾ ಇದೆ. ಪರಲೋಕ ಎನ್ನುವಂಥದ್ದು, ಸ್ವರ್ಗ ಎನ್ನುವಂಥದ್ದು, ದೇವರಿರುವಂಥ ಲೋಕ ಎನ್ನುವಂಥದ್ದು ಮೇಲೆ ಇದೆ ಎನ್ನುವಂಥದ್ದು ಕಾಣ್ತಾ ಇದೆ. ಆಮೇಲೆ ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತ ಲೋಕಕ್ಕೆ ಇಳಿದು ಹೋದಾರು ಎಂಬುದಾಗಿದೆ. ಈಗ ಸಮಾನವಾಗಿದ್ದರೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಎಂಬುದಾಗಿ ಹೇಳ್ತೀವಿ ಹೊರತು ಇಳಿದು ಹೋಗಿದ್ದು ಎಂಬುದಾಗಿ ಹೇಳಲ್ಲ. ಆದ್ರೆ ಡೌನ್ ಇಳಿದಾಗ ಏನ್ ಹೇಳ್ತೀವಿ? ಇಳಿದು ಹೋಗಿದ್ದು, ಯಾರು ಇಳಿದು ಹೋದರು ಎಂಬುದಾಗಿ, ಇಳಿದು ಎಂಬುದಾಗಿ ನಾವು ಮಾತಾಡ್ತೀವಿ ಸಹಜವಾಗಿ. ಆ ರೀತಿಯಾಗಿ ಇಲ್ಲಿ ಏನು ಕಾಣುತ್ತೆ ಅಂದರೆ, ಯಾರು ಉನ್ನತ ಲೋಕಕ್ಕೆ ಏರಿ ಹೋದರು ಎಂಬುದಾಗಿ ಆಗಲಿ, ಇಳಿದು ಹೋದರು ಎಂಬುದಾಗಿ ಆಗಲಿ, ಈ ಮಾತನ್ನು ಗಮನಿಸಿದ್ರೆ ನೇರವಾಗಿ ನಮಗೆ ಅರ್ಥವಾಗುವಂಥ ಮಾತು ಏನು ಅಂದರೆ ಪರಲೋಕ, ಮರ್ತ್ಯಲೋಕ, ಪಾತಾಳ ಲೋಕ. ಅರ್ಥವಾಯ್ತಾ? ಅಂದರೆ ಈ ಒಂದು ಸೃಷ್ಟಿಯನ್ನು ಹೊರತುಪಡಿಸಿ ಈ ಸೃಷ್ಟಿಯನ್ನ ದಾಟಿಕೊಂಡು ಹೋದ್ರೆ, ಈ ವಿಶ್ವವನ್ನು ದಾಟಿಕೊಂಡು ಹೋದ್ರೆ, ಮೇಲಕ್ಕೆ ಹೋದ್ರೆ ಸಿಗುವಂಥದ್ದೇ ಸ್ವರ್ಗಲೋಕ. ಈ ಸೃಷ್ಟಿಯನ್ನು ದಾಟಿಕೊಂಡು ಕೆಳಗಡೆ ಲೋಕಕ್ಕೆ ಹೋದ್ರೆ ಸಿಗುವಂಥದ್ದೇ ಪಾತಾಳ ಲೋಕ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಬಲಪಡಿಸೋದಕ್ಕೆ ಕೆಲವು ಮಾತುಗಳನ್ನು, ಅಂದ್ರೆ ಮೇಲೆ ಇದ್ದವ ಇಲ್ಲ ಕೆಳಗೆ ಇದ್ದವ ಎನ್ನುವಂಥ ಮಾತನ್ನ ಗಮನಿಸಿ ಒಂದ್ಸರಿ. ಈ ಪರಲೋಕದ ವಿಷಯದಲ್ಲಿ ಯೇಸು ಕ್ರಿಸ್ತನು ಒಂದು ಮಾತನ್ನ ಹೇಳ್ತಾನೆ, ಆತನ ಕ್ರಿಯೆಯನ್ನ ಗಮನಿಸಿ ಒಂದ್ಸರಿ. ಯೋಹಾನ್ ಸುವಾರ್ತೆ 11:45 ವಚನವನ್ನ, ನಾನು ನಿನಗೆ ಹೇಳಲಿಲ್ಲವೇ, ಆಗ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ಏನಕ್ಕೋಸ್ಕರ ಮೇಲಕ್ಕೆ ನೋಡ್ತಾ ಇದ್ದಾನೆ? ಮುಂದೆ ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ ನೀನು ನನ್ನನ್ನ ಪ್ರಾರ್ಥನೆ, ಅಂದ್ರೆ ತಂದೆ ಎಂಬುದಾಗಿ ಆತನ ಏನ್ ಹೇಳ್ತಾನೆ, ಕಣ್ಣನ್ನ ಮೇಲಕ್ಕೆತ್ತಿ ನೋಡ್ತಾ ಇದ್ದಾನಂತೆ. ಏನಕ್ಕೋಸ್ಕರ ಮೇಲಕ್ಕೆತ್ತಿ ನೋಡ್ಬೇಕು? ಪಾತಾಳ ಲೋಕ ಎನ್ನುವಂಥದ್ದು ಮೇಲೆ ಇದ್ದಿದ್ರೆ ಆತನ ಮೇಲಕ್ಕೆ ನೋಡ್ತಾ ಇದ್ನ. ಯಾಕಂದ್ರೆ ಪಾತಾಳ ಲೋಕದಲ್ಲಿ ದೇವರು ಇದ್ದಂತೆ ಬೈಬಲ್ ಅಲ್ಲಿ ಕಾಣುತ್ತಾ? ಗಮನಿಸಿ. ಅಂದ್ರೆ ಕೀರ್ತನೆಯಲ್ಲಿರುವಂತ ಕೆಲವು ಮಾತುಗಳನ್ನು ನೀವು ಅಪಾರ್ಥ ಮಾಡ್ಕೋಬಾರ್ದು. ಇದರಲ್ಲಿ ಪಾತಾಳಕ್ಕೆ ಹೋಗಿ ಮಲಗಿಕೊಂಡು ಅಲ್ಲಿಯೂ ಕೂಡ ನೀನಿದ್ದೀ ಎಂಬುದಾಗಿ ಕೀರ್ತನೆಗಾರನ ಹೇಳುತ್ತಾನಲ್ಲ. ಅಂದ್ರೆ ದೇವರ ಸಿಂಹಾಸನ ಎನ್ನುವಂಥದ್ದು ಎಲ್ಲಿದೆ ಅಂದ್ರೆ ಉನ್ನತವಾದಂಥ ಪರಲೋಕದಲ್ಲಿಯೇ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಇಲ್ಲಿ ನಮ್ಗೆ ಆ ವಿಚಾರ ಸೆಕೆಂಡರಿ ಇರಲಿ. ಈಗ ಯೇಸು ಕ್ರಿಸ್ತನ ಏನು ಹೇಳ್ತಾನೆ? ಕಣ್ಣೆತ್ತಿ ನೋಡ್ತಾ ಇದ್ದಾನೆ. ಈಗ ಉನ್ನತವಾಗಿ ಕಣ್ಣೆತ್ತಿ ಅದನ್ನು ನೋಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಯಾರಿದ್ದಾರೆ? ಉನ್ನತ ಲೋಕದಲ್ಲಿ ಯಾರಿದ್ದಾರೆ? ಒಂದ್ಸರಿ ಆ ಮಾತನ್ನು ಕೂಡ ಗಮನಿಸಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55-56. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನ, ದೇವರ ಬಲಗಡೆಯಲ್ಲಿ ನಿಂತಿದ್ದಂತ ಯೇಸು ಕ್ರಿಸ್ತನನ್ನ ಕಂಡು, ಅಂದ್ರೆ
ದೇವರ ಪ್ರಭಾವವನ್ನ, ದೇವರ ಬಲಗಡೆಯಲ್ಲಿ ನಿಂತಿದ್ದಂತ ಯೇಸು ಕ್ರಿಸ್ತನನ್ನ ಕಂಡು ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಅಂದ್ರೆ ಅಲ್ಲಿ ಆಮೇಲೆ ಮುಂದೆ ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ, ಅಂದ್ರೆ ಅಲ್ಲಿ ಯೇಸು ಕ್ರಿಸ್ತನು ಇರುವಂತದ್ದು ಕೂಡ ಕಾಣ್ತಾ ಇದೆ, ಮತ್ತೆ ತಂದೆಯಾದಂಥ ದೇವರು ಇರುವಂತದ್ದು ಕೂಡ ಕಾಣ್ತಾ ಇದೆ. ಈಗ ತಂದೆಯಾದಂಥ ದೇವರು ಇದ್ದಾರೆ, ಯೇಸು ಕ್ರಿಸ್ತನು ಇದ್ದಾನೆ ಅಂದ್ರೆ ಇದು ಯಾವ ಲೋಕ ಆಗಿರ್ಬೋದು? ಇದು ಯಾವ ಲೋಕ ಆಗಿರ್ಬೋದು? ಒಂದ್ಸರಿ ಮಾರ್ಕನ ಬರೆದ ಸುವಾರ್ತೆ 13:32 ಗಮನಿಸಿ. ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಅಂದ್ರೆ ಪರಲೋಕದಲ್ಲಿ ದೂತರಿದ್ದಾರೆ, ಪರಲೋಕದಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಪರಲೋಕದಲ್ಲಿ ತಂದೆಯಾದಂಥ ದೇವರಿದ್ದಾರೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ್ ಹೇಳ್ಕೊಡ್ತಾನಲ್ಲ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ. ಅಂದ್ರೆ ತಂದೆ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಈತನ ಕಣ್ಣನ್ನು ಮೇಲಕ್ಕೆತ್ತಿ ನೋಡ್ತಾ ಇದ್ದಾನೆ ಅಂದ್ರೆ ಏನರ್ಥ? ತಂದೆಯನ್ನು ನೋಡ್ತಾ ಇದ್ದಾನೆ ಅಂತ. ತಂದೆ ಎಲ್ಲಿರುವಂಥದ್ದು? ಪರಲೋಕದಲ್ಲಿರುವಂಥದ್ದು. ಪರಲೋಕದಲ್ಲಿರುವಂಥ ನಮ್ಮ ತಂದೆ ಎಂಬುದಾಗಿ ಹೇಳಿದನಲ್ಲ. ಆಗಿರುವಂಥ ಕಾರಣ ಮೇಲೆ ಇರುವಂಥದ್ದು ದೇವರಿರುವಂಥ ಸ್ವರ್ಗಲೋಕ, ದೇವರಿರುವಂಥ ಆ ಪರಲೋಕ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಮತ್ತಾಯನ ಬರೆದ ಸುವಾರ್ತೆ 25:34 ಗಮನಿಸಿ. ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ. ಇಲ್ಲಿ ಗಮನಿಸಿ, ಈಗ ಪರಲೋಕದ ವಿಷಯದಲ್ಲಿ ನಾವು ನೋಡುವಂಥದ್ದಾದ್ರೆ ಉನ್ನತದಲ್ಲಿರುವಂಥದ್ದು ಆ ಒಂದು ದೇವರಿರುವಂಥ ಸಿಂಹಾಸನವಾಗಿರುವಂಥ ಪರಲೋಕ ಎನ್ನುವಂಥದ್ದು ನಿಸ್ಸಂದೇಹವಾಗಿ ಅರ್ಥ ಆಯಿತು. ಈಗ ಈ ಭೂಲೋಕಕ್ಕೆ ಬರುವಂಥದ್ದಾದ್ರೆ ಈ ಭೂಲೋಕದಲ್ಲಿ ಯಾರಿದ್ದಾರೆ? ನಾವೆಲ್ಲರೂ ಇದ್ದೀವಿ. ಭೂಲೋಕದಲ್ಲಿ ಆತನ ಮಕ್ಕಳಾಗಿರುವಂಥ ನಾವು ಈ ಭೂಮಿಯಲ್ಲಿ ನಿವಾಸ ಮಾಡೋದಕ್ಕೋಸ್ಕರ, ಆತನಿಗೋಸ್ಕರ ಶರೀರದಲ್ಲಿ ಬದುಕೋದಕ್ಕೋಸ್ಕರ ದೇವರು ಈ ಭೂಲೋಕವನ್ನು ಮಾಡಿದ್ದಾನೆ. ಈ ಭೂಮಿಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಅಂದರೆ ನಾವೆಲ್ಲರೂ ಕೂಡ ಇದ್ದೀವಿ ಎನ್ನುವಂಥದ್ದನ್ನ ನಿಸ್ಸಂದೇಹವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ಮಾತನ್ನು ಕೂಡ ಬೈಬಲಲ್ಲಿ ಗಮನಿಸಿ. ಅಪೊಸ್ತಲರ ಕೃತ್ಯಗಳು 17:26 ಅಪೊಸ್ತಲರ ಕೃತ್ಯಗಳು 17:26 ಬೇಗ ಬೇಗ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನು ಎಂದು, ಅಂದ್ರೆ ತಡಕಾಡಿ ಕಂಡುಕೊಂಡ ಅಂದ್ರೆ ಭೂಮಿ ಮೇಲೆ ವಾಸ ಮಾಡಿ. ಯಾರಿಗೋಸ್ಕರ ಈ ಭೂಲೋಕ? ಮನುಷ್ಯನಿಗೋಸ್ಕರ, ದೇವರಿಗೋಸ್ಕರ ಅಲ್ಲ ಈ ಭೂಲೋಕ. ಈ ಸೃಷ್ಟಿ ದೇವರಿಗೆ ಅವಶ್ಯಕತೆ ಇಲ್ಲ. ಈ ಸೃಷ್ಟಿಯಲ್ಲಿರುವಂಥ ಯಾವುದು ಕೂಡ ದೇವರಿಗೆ ಅವಶ್ಯಕತೆ ಇಲ್ಲ. ನಾವು ಈ ಸೃಷ್ಟಿಯಲ್ಲಿರುವಂಥದ್ದನ್ನು ಯಾವುದನ್ನು ದೇವರೇ ತೆಗೋ ಎಂಬುದಾಗಿ ಹೇಳಿದ್ರೆ ಆತನ ಇಷ್ಟಪಡಲ್ಲ. ಈ ಸೃಷ್ಟಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನು ಏನಾದರೂ ರಕ್ತ ಬಲಿಯನ್ನು ಕೇಳ್ತಾನೆ ಅಂದ್ರೆ ಆತನ ಅದನ್ನು ಕೂಡ ಇಷ್ಟಪಡಲ್ಲ. ಒಂದು ಸಮಯದಲ್ಲಿ ಮನುಷ್ಯನ ಬಲಿಯನ್ನು ಅರ್ಪಿಸುವಂಥದ್ದನ್ನು ನೋಡಿ ಮಾನಸಾಂತರ ಪಡ್ಲಿ ಅನ್ನುವಂಥ ಉದ್ದೇಶದಿಂದ ಅದನ್ನು ಮಾಡಿದ್ದೇನೆ ಹೊರತು ದೇವರಿನ ರಕ್ತವನ್ನು ತಿಂದು ಮಾಂಸವನ್ನ ತಿಂದು ರಕ್ತವನ್ನು ಕುಡಿಯಲ್ಲ. ಕೀರ್ತನೆ 50ನೇ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಮಾತುಗಳು ಕಾಣುತ್ತೆ. ಅಂದ್ರೆ ಇಡೀ ವಿಶ್ವವನ್ನು ನೋಡುವಂಥದ್ದಾದ್ರೆ ದೊಡ್ಡ ದೊಡ್ಡ ನಕ್ಷತ್ರಗಳಾಗಿರ್ಬೋದು, ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ಭೂಮಿ ಆಗಿರ್ಬೋದು, ಭೂಮಿಯಲ್ಲಿರುವಂತಹ ಸಮಸ್ತ ಆಗಿರ್ಬೋದು, ಇದು ಯಾವುದು ಕೂಡ ದೇವರಿಗೆ ಅವಶ್ಯಕತೆ ಇಲ್ಲ. ನಿನ್ನ ಆತ್ಮಕ್ಕೂ ಕೂಡ ಇದು ಅವಶ್ಯಕತೆ ಇಲ್ಲ. ನಿನ್ನ ಶರೀರಕ್ಕೆ ಈ ಆಹಾರಗಳು ಬೇಕು, ನಿನ್ನ ಆತ್ಮಕ್ಕೆ ಈ ಒಂದು ಆಹಾರಗಳು ಬೇಕಾಗಿಲ್ಲ. ದೇವರಿಗೆ ಯಾವ ರೀತಿಯಾಗಿ ಆಹಾರ ಅನ್ನುವಂಥದ್ದು ಬೇಕಾಗಿಲ್ವೋ ನಿನ್ನ ಆತ್ಮಕ್ಕೂ ಕೂಡ ಆಹಾರ, ಈ ಭೌತಿಕವಾದಂಥ ಆಹಾರಗಳು ಬೇಕಾಗಿಲ್ಲ. ದೇವರಿಗೆ ಯಾವ ರೀತಿಯಾಗಿ ಸೂರ್ಯನ ಬೆಳಕು ಬೇಕಾಗಿಲ್ವೋ ಆ ರೀತಿಯಾಗಿ ನಿನ್ನ ಆತ್ಮಕ್ಕೂ ಕೂಡ ಈ ಸೂರ್ಯನ ಬೆಳಕಿನ ಅವಶ್ಯಕತೆ ಇಲ್ಲ. ನಿನ್ನ ಶರೀರಕ್ಕೆ ಇವೆಲ್ಲವೂ ಕೂಡ ಬೇಕು, ನಿನ್ನ ಆತ್ಮಕ್ಕೆ ಈ ಸೃಷ್ಟಿಗೆ ಯಾವುದು ಕೂಡ ಅವಶ್ಯಕತೆ ಇಲ್ಲ. ದೇವರಿಗೆ ಯಾವ ಅವಶ್ಯಕತೆ ಇಲ್ದಲೂ ಕೂಡ ಆ ಅವಶ್ಯಕತೆ ಇಲ್ದಲೇ ಇದ್ರೂ ಕೂಡ ಏನಕ್ಕೋಸ್ಕರ ಮಾಡಿದ್ದಾನೆ ಅಂದರೆ ಮನುಷ್ಯನ 5 ಅಡಿ 6 ಅಡಿ ಇರುವಂಥ ಶರೀರಕ್ಕೋಸ್ಕರ, ಮನುಷ್ಯನ ಶರೀರಕ್ಕೋಸ್ಕರ ಈ ಭೂಮಂಡಲದ ಮೇಲೆ ಅದಕ್ಕೆ ನಾವು ವಾಸ ಮಾಡ್ತಾ ಇದ್ದೀವಿ. ಯೋಬನ ಗ್ರಂಥ 37:12 ಗಮನಿಸಿ. ಯೋಬ 37:12. ಸಿಡಿಲುಗಳು ಭೂಮಂಡಲದಲ್ಲೆಲ್ಲ ತಾನು ವಿಧಿಸುವುದನ್ನೇ ಮಾಡಲಿ ಎಂದು ಅವುಗಳನ್ನು ನಡೆಯಿಸಿ ಸುತ್ತಮುತ್ತಲು ತಿರುಗಿಸುವನು. ತೆಲುಗು ಭಾಷೆಯಲ್ಲಿ ಇದೇ ಮಾತೇನಿದೆ ಅಂದ್ರೆ ఆయన వలన నడిపింపబడినవై నరులకు నివాಸ ಯೋಗ್ಯమైన ಭೂಗೋಳ, ಮನುಷ್ಯರಿಗೆ ನಿವಾಸ ಯೋಗ್ಯವಾಗಿರುವಂತ ಭೂಗೋಳ ಎಂಬುದಾಗಿದೆ. ಪರಲೋಕದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು, ತಂದೆಯಾದಂಥ ದೇವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ದೇವದೂತರಿದ್ದಾರೆ ಅಂತ ಹೇಳಿ. ಭೂಲೋಕದಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗ್ತಾ ಇದೆ, ಮನುಷ್ಯರಿದ್ದಾರೆ ಅಂತ ಹೇಳಿ ಬೈಬಲ್ ಸ್ಪಷ್ಟವಾಗಿ ಇದೆ. ಆ ಸತ್ಯವೂ ಕೂಡ ನಾವೆಲ್ಲರೂ ಭೂಲೋಕದಲ್ಲೇ ಇದ್ದೀವಿ ತಾನೆ.
ಕೀರ್ತನೆಗಳು 115:16 ಗಮನಿಸಿ. ಲೋಕವು ಯೆಹೋವನದು, ಹಾ ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಹಾ ಸತ್ತವರು ಯಾವನು ಸ್ತುತಿಸುವುದನ್ನು. ಪರಲೋಕವು ಯೆಹೋವನದು. ಇಲ್ಲಿ ಗಮನಿಸಿ ಏನಿದೆಯೋ, ಪರಲೋಕವು ಯೆಹೋವನದು, ಭೂಲೋಕವನ್ನ ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಈ ಲೋಕಗಳ 2 ಲೋಕಗಳಲ್ಲಿ ಒಂದು ಪರಲೋಕ ದೇವ್ರದಂತೆ, ಈ ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ದೇವರೇ ಕೊಟ್ಟಿದ್ದಾನೆ ಹೊರತು ಮನುಷ್ಯನು ಸೃಷ್ಟಿ ಮಾಡಿಲ್ಲ ಈ ಲೋಕವನ್ನ. ತನ್ನಟಿಗೆ ತಾನೇ ಆಗಿಲ್ಲ ಈ ಸೃಷ್ಟಿ. ಗಮನಿಸಿ, ವಿಜ್ಞಾನಕ್ಕೆ ಸವಾಲು ಹಾಕುವಂತ ವಿಚಾರಗಳಿವೆಲ್ಲವೂ ಕೂಡ, ವಿಜ್ಞಾನಿಗಳಿಗೆ ಸವಾಲು ಹಾಕುವಂತ ವಿಚಾರಗಳಿವೆಲ್ಲವೂ ಕೂಡ ಆಗಿರುವಂತ ಕಾರಣ ಇಡೀ ಸೃಷ್ಟಿಯಲ್ಲಿ, ಈ ಇಡೀ ಸೃಷ್ಟಿಯು ಕೂಡ ದೇವರು ಮಾಡಿಕೊಟ್ಟಿರುವಂಥದ್ದು. ದೇವರಿಗೆ ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಿಲ್ಲಿ. ಅಂದ್ರೆ ಈ ಭೂಲೋಕದಲ್ಲಿ ಯಾರಿದ್ದೀವಿ? ನಾವೆಲ್ಲರೂ ಕೂಡ ಇದ್ದೀವಿ. ಏನಕ್ಕೋಸ್ಕರ ಮಾಡಿದ್ದಾನೆ? ನಾವು ಈ ಭೂಮಿಲಿ ಆ ದೇವರಿಗೋಸ್ಕರ ಬದುಕಬೇಕೆನ್ನುವಂಥ ಆಲೋಚನೆಯಿಂದ. ಎಫೆಸ 2:10 ಆ ಮಾತು ಕಾಣುತ್ತಿದೆಯಲ್ಲ, ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವೇ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ ಅಂತ. ಸತ್ಕಾರ್ಯಗಳನ್ನು ಈ ಭೂಮಿಯಲ್ಲಿ ನಡೆಸೋದಕ್ಕೋಸ್ಕರ ದೇವರು ಈ ಭೂಮಿಯಲ್ಲಿ ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ. ಇದು ಭೂಲೋಕದ ವಿಷಯ ಆಯಿತು. ಈಗ ಪಾತಾಳ ಲೋಕದ ವಿಷಯವನ್ನು ಗಮನಿಸುವಂಥದ್ದಾದರೆ, ಅಂದರೆ 3ನೇ ಆಕಾಶ ಎಂಬುದಾಗಿ ಏನು 2 ಕೊರಿಂಥಿ 12ನೇ ವಚನದಲ್ಲಿ ಓದ್ಕೊಂಡು, ಆ ರೀತಿಯಾಗಿ 3ನೇ ಆಕಾಶದ ವಿಷಯದಲ್ಲಿ ಅಥವಾ ಪಾತಾಳದ ವಿಷಯದಲ್ಲಿ ನಾವು ನೋಡುವಂಥದ್ದಾದರೆ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನದಿಂದ 27ನೇ ವಚನದವರೆಗೂ ಗಮನಿಸಿ. ಲೂಕ ಸುವಾರ್ತೆ 16:22ರಿಂದ 27. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ಅಂದ್ರೆ ಭಿಕ್ಷುಗಾರನು ಮತ್ತೆ ಐಶ್ವರ್ಯವಂತನು ಎಂಬುದಾಗಿ ಇಬ್ರು ಇದ್ದಾರೆ. ಇಲ್ಲಿ ಆ ಭಿಕ್ಷುಗಾರನು ಸತ್ತೋಗಿದ್ದಾನೆ. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಹೊರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಉತ್ತರ ಕ್ರಿಯೆಗಳಾದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಹೊರಗಿಕೊಂಡಿದ್ದ ಲಾಜರನನ್ನು ನೋಡಿ, ಇವನ ಎದೆಗೆ ಹೊರಗಿಕೊಂಡಿದ್ದಂತ ಲಾಜರನನ್ನ, ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನ ಮತ್ತೆ ಇವನ ಎದುರಿಗೆ ಹೊರಗಿಕೊಂಡಿದ್ದ ಲಾಜರನ್ನ ನೋಡಿ, ತಂದೆಯೇ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ಲಾಜರನ. ಗಮನಿಸಿ, ಇಬ್ರು ಸತ್ತು ಹೋಗಿದ್ದಾರೆ. ಅಂತವ್ರು ಎಲ್ಲಿಗೆ ಹೋಗ್ಬೇಕು? ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕು. ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಇಬ್ರು ಕೂಡ ಒಂದೇ ಜಾಗದಲ್ಲಿ ಇದ್ದಂತ ರೀತಿಯಲ್ಲಿ ಕಾಣ್ತಾ ಇಲ್ಲ ಇಲ್ಲಿ. ಅಂದ್ರೆ ಅಕ್ಕಪಕ್ಕದಲ್ಲಿ ಇದ್ದಾರೆ ಎಂಬುದಾಗಿ ನೋಡುವಂತ ಇಲ್ಲ, ಇಬ್ರು ಜೊತೆಯಲ್ಲಿ ಇಲ್ಲ ಇಲ್ಲಿ. ಐಶ್ವರ್ಯವಂತನ ದೂರದಿಂದ ಐಶ್ವರ್ಯವಂತನ ನೋಡಿದಾಗ ಆ ಅಬ್ರಹಾಮನು ಮತ್ತೆ ಅವನ ಎದೆಗೆ ಹೊರಗಿಕೊಡಂತ ಈ ಲಾಜರನು ದೂರದಿಂದ ಕಾಣ್ತಾ ಇದ್ದಾರೆ ಎಂಬುದಾಗಿ ಮಾತನಾಡ್ತಾ. ಆ ಮಾತನ್ನ ಮತ್ತೆ ಗಮನಿಸಿ. ಯಾತನೆ ಪಡುತ್ತಾ ಇರುವಲ್ಲಿ ಅದರ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನ ಇವನ ಎದೆಗೆ ಹೊರಗಿಕೊಂಡಿದ್ದಂತ ಲಾಜರನ ನೋಡಿ, ತಂದೆ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು. ಗಮನಿಸಿ, ಇಲ್ಲೇನ್ ಕಾಣುತ್ತವ ಅಂದ್ರೆ ಮಾತಾಡ್ತಾ ಇದ್ದಾನೆ. ಈಗ ಈ ಲಾಜರ್ನಿರುವಂತ ಜಾಗ ಬೇರೆ, ಆ ಒಂದು ಐಶ್ವರ್ಯವಂತನಿರುವಂತ ಜಾಗ ಬೇರೆ ಎನ್ನುವಂಥದ್ದು ನಿಸ್ಸಂದೇಹವಾಗಿ ಅರ್ಥ ಆಗ್ತಾ ಇದೆ. ಈ ಒಂದು ಭಿಕ್ಷುಗಾರನಾಗಿರುವಂತ ಲಾಜರ್ನಿರುವಂತ ಈ ಅಬ್ರಹಾಮನ ಎದೆಗೆ ಹೊರಕೊಂಡಿದ್ದಾನಲ್ಲ, ಆ ಜಾಗಕ್ಕೆ ಏನಾದರೂ ಹೆಸರಿದೆಯಾ? ಆತನೇನೋ ಈಗ ಪಾತಾಳ ಲೋಕ ಎಂಬುದಾಗಿ ನೋಡಿಕೊಂಡು ಪಾತಾಳ ಲೋಕಕ್ಕೆ ಹೋಗಿದ್ದಾರೆ ಎಂಬುದಾಗಿ ನೋಡುವಂಥದ್ದಾದ್ರೆ, ಅವನು ಅಬ್ರಹಾಮನ ಎದೆಗೆ ನೆಮ್ಮದಿಯಾಗಿದ್ದಾನೆ, ಈತನಿನ ಬಾಧೆ ಪಡ್ತಾ ಇದ್ದಾನೆ ಎನ್ನುವಂಥ ಮಾತು ಕಾಣುತ್ತೆ. ಈಗ ಇವನಿರುವಂಥ ಜಾಗಕ್ಕೆ ಅವನಿರುವಂಥ ಜಾಗಕ್ಕೆ ಏನಾದರೂ ಒಂದು ವೇಳೆ ಹೆಸರಿದೆಯಾ ಎಂಬುದಾಗಿ ನೋಡುವಂಥದ್ದಾದ್ರೆ, ಒಂದ್ಸಾರಿ ಯೇಸು ಕ್ರಿಸ್ತನನ್ನ ಮಾತನ್ನ ಗಮನಿಸಿ. ಒಂದ್ಸಾರಿ ಲೂಕನ ಬರೆದ ಸುವಾರ್ತೆ 23:43 ವಚನವನ್ನ. ಅದಕ್ಕೆ ಯೇಸು ಈ ಹೊತ್ತೇ ನನ್ನ ಆತನು ಇನ್ನು ಬದುಕಿದ್ದಾಗಲೇನೆ ಸತ್ತು ಹೋಗಬೇಕಾಗಿರುವಂತ ಲೋಕದ ವಿಷಯದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ. ಗಮನಿಸಿ, ನಮ್ಗಿಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಐಶ್ವರ್ಯವಂತನು ಬಾಧ ಪಡ್ತಾ ಇದ್ದಾನೆ ಅಂತ ಅಂದ್ರೆ ಅವನಿರುವಂತ ಜಾಗ ಬೇರೆ, ಈತನ ನೆಮ್ಮದಿಯಾಗಿದ್ದಾನೆ ಅಂದ್ರೆ ಈತನಿರುವಂತ ಜಾಗ ಬೇರೆ. ಆತನು ಬಾಧೆ ಪಡ್ತಾ ಇದ್ದಾನೆ ಅಂತ ಅಂದ್ರೆ ಅವನು ವಿಧೇಯನು ಅಂತ ಅರ್ಥ, ಈತನು ಬಾಧೆ ಪಡ್ತಾ ಇಲ್ಲ ಅಂದ್ರೆ ಈತನು ವಿಧೇಯನು ಅಂತ ಅರ್ಥ. ಅದಲ್ಲದೆ ಅಬ್ರಹಾಮನ ಎದೆಗೆ ಹೊರಕೊಂಡಿದ್ದಾನೆ ಅಂದ್ರೆ ಅಬ್ರಹಾಮನ್ ನೀತಿವಂತನಲ್ವಾ ಆಗಿರುವಂತ ಕಾರಣ ಇವ್ರಿಗೆ ಯಾವುದೋ ಒಂದು ಏರ್ಪಾಟನ್ನು ದೇವರು ಮಾಡಿ ಆ ಲೋಕದಲ್ಲಿ ಅಲ್ಲಿ ಇಟ್ಟಿದ್ದಾನೆ ಅನ್ನುವಂಥದ್ದು ನಿಸ್ಸಂದೇಹವಾಗಿ ಗೊತ್ತಾಗ್ತಾ ಇದೆ.
ಈಗ ಯೇಸು ಕ್ರಿಸ್ತನು ಕೂಡ ನೀತಿವಂತನಾಗಿರುವಂತ ಕಾರಣ ಆತನ ಎಲ್ಲಿಗೆ ಹೋಗ್ಬೇಕು? ನೀತಿವಂತನಿರುವಂತ ಜಾಗಕ್ಕೆ ಹೋಗ್ಬೇಕು. ಆ ಲಾಜರ್ನಿರುವಂತ ಜಾಗಕ್ಕೆ ಹೋಗ್ಬೇಕು, ಅಬ್ರಹಾಮನಿರುವಂತ ಜಾಗಕ್ಕೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಆ ವಿಷಯದಲ್ಲಿ ಆತನ ಹೇಳ್ತಾ ಇದ್ದಾನೆ, ಇವತ್ತು ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂಬುದಾಗಿ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂದ್ರೆ, ಅಬ್ರಹಾಮನು ಲಾಜರ್ನು ಯೇಸು ಕ್ರಿಸ್ತನು ಹೋಗ್ಬೇಕಾಗಿರುವಂತ ಆ ಒಂದು ನೆಮ್ಮದಿ ಹೊಂದುವಂತ ಜಾಗದ ಹೆಸರು ಏನು ಅಂದ್ರೆ ಪರದೈಸು ಎನ್ನುವಂಥದ್ದು ನಿಸ್ಸಂದೇಹವಾಗಿ ಗೊತ್ತಾಗ್ತಾ ಇದೆ. ಆ ಒಂದು ಅಬ್ರಹಾಮನ ಹೊರಕೊಂಡಿರುವಂತ ಆ ಒಂದು ಅಬ್ರಹಾಮನಿರುವಂತ ಆ ಜಾಗ ಇದೆಯಲ್ಲ, ಆ ಜಾಗಕ್ಕೆ ಪರದೈಸು ಎನ್ನುವಂತ ಹೆಸರು ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಪರದೈಸು ಯಾವ ಲೋಕದಲ್ಲಿ ಇದೆ? ಈ ಪರದೈಸು ಯಾವ ಲೋಕದಲ್ಲಿದೆ? ಒಂದ್ಸರಿ 2 ಕೊರಿಂಥಿ 12ನೇ ಅಧ್ಯಾಯದಲ್ಲಿ ಮತ್ತೆ ಆ ಮಾತನ್ನು ಗಮನಿಸಿ. 2:3-4 ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲೆನು, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹರಹಿತನಾಗಿ ಒಯ್ಯಲ್ಪಟ್ಟನು, ನಾನರಿಯೇನೆ. ದೇವರೇ ಬಲ್ಲನು. ಅಂತ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟ 3ನೇ ಆಕಾಶಕ್ಕೆ ಹೋಗಿದನಂತೆ, ಪರದೈಸಕ್ಕೆ ಒಯ್ಯಲ್ಪಟ್ಟನಂತೆ. ಗಮನಿಸಿ, 3ನೇ ಆಕಾಶ ಅಂದ್ರೆ ಯಾವುದು? ಪಾತಾಳ ಲೋಕ. ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿದ್ದಾನಂತೆ, ಪರದೈಸಿಗೆ ಹೋಗಿದ್ದಾನಂತೆ. ಅಂದ್ರೆ ಈ ಒಂದು ನೆಮ್ಮದಿ ಹೊಂದುವಂತ ಜಾಗಕ್ಕೆ ಪರದೈಸು ಎನ್ನುವಂತ ಹೆಸರಿದೆಯಾ ಅಂತ ಅಂದ್ರೆ ಹೌದು. ಈಗ ಈ ಒಂದು ಪರದೈಸು ಎನ್ನುವಂತ ಜಾಗ ಇರುವಂತ ಈ ಪಾತಾಳಕ್ಕೆ ನೀತಿವಂತರು ಹೋಗಿದ್ದಾನ? ಗಮನಿಸಿ, ಅನೀತಿವಂತನಾಗಿರುವಂತ ಐಶ್ವರ್ಯವಂತನೇನೋ ಹೋಗಿದ್ದಾನೆ ಅಂದ್ರೆ ಆತನ ಭಕ್ತಿಹೀನನು ಪಾತಾಳಕ್ಕೆ ಹೋಗಿದ್ದಾನೆ ಅಂದ್ರೆ ಒಂದು ಅರ್ಥ ಇದೆ. ನೀತಿವಂತನಾಗಿ ಬದುಕಿದಂತೆ ಯೇಸು ಕ್ರಿಸ್ತನು ಪಾತಾಳ ಲೋಕಕ್ಕೆ ಹೋಗ್ಬೇಕಾ? ಗಮನಿಸಿ, ನೀತಿವಂತನಾಗಿ ಬದುಕಿದಂತ ಅಬ್ರಹಾಮನು ಹೋಗ್ಬೇಕಾ ಪಾತಾಳ ಲೋಕಕ್ಕೆ? ಐಶ್ವರ್ಯವಂತ ಭಿಕ್ಷುಕರನ್ನು ಕೂಡ ಹೋಗ್ಬೇಕಾ? ಆ ಮಾತನ್ನು ಗಮನಿಸಿ. ಕೀರ್ತನೆಗಳು 89ನೇ ಕೀರ್ತನೆ 48ನೇ ವಚನವನ್ನು, ತನ್ನನ್ನ ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣವನ್ನ ಹೊಂದದೆ ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ? ಅಂದ್ರೆ ಈ ಮಾತಿನ ಅರ್ಥ ಏನು ಅಂದ್ರೆ, ಪಾತಾಳಕ್ಕೆ ಯಾರು ಕೂಡ ತಪ್ಪಿಸ್ಕೊಡಂಗಿಲ್ಲ ಎಂಬುದಾಗಿ ಈ ಮಾತು ಹೇಳುತ್ತೆ. ಅದೇಂದ್ರಿ, ಇಂಥ ಮಟ್ಟಿಗೆ ಈ ಬದುಕನ್ನ ಬದುಕಿ ಇಂಥ ಮತ್ತೆ ಕಷ್ಟವನ್ನು ಅನುಭವಿಸಿ ದೇವರಿಗೋಸ್ಕರ ಶ್ರಮೆಗಳನ್ನು ಅನುಭವಿಸಿದ್ದು ಪಾತಾಳಕ್ಕೆ ಹೋಗೋದಕ್ಕ? ಹೌದು, ಪಾತಾಳಕ್ಕೆ ಹೋಗ್ಲೇಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅದ್ರ ನೀತಿವಂತರಲ್ಲಿ ಪಾತಾಳಕ್ಕೆ ಹೋಗ್ತಾರೆ ಅಂತ ಅಂದ್ರೆ ದೇವರು ಆ ರೀತಿಯಾಗಿ ಏರ್ಪಾಟ್ ಮಾಡಿದ್ದಾನೆ ಅಂತ ಅಂದ್ರೆ, ಪಾತಾಳಕ್ಕೆ ಹೋಗುವಂತ ರೀತಿಯಲ್ಲಿ ಮಾಡಿದ್ದಾನೆ ಅಂದ್ರೆ, ಆ ಒಂದು ನೀತಿವಂತರಿಗೋಸ್ಕರ ದೇವರು ಆ ಲೋಕದಲ್ಲಿ ಯಾವುದೋ ಒಂದು ಏರ್ಪಾಟನ್ನು ಮಾಡೇ ತೀರುತ್ತಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ಮಾಡಿರುವಂಥದ್ದು ಯಾವುದೋ ಅಲ್ಲ, ಅದೇ ಪರದೈಸು. ಅಲ್ಲೇ ಅಬ್ರಹಾಮನಿದ್ದಾನೆ, ಅಲ್ಲೇ ಆ ಒಂದು ಭಿಕ್ಷುಕರನಾದಂಥ ಲಾಜರ್ನಿದ್ದಾನೆ, ಅಲ್ಲಿಗೆ ಯೇಸು ಕ್ರಿಸ್ತನು ಕೂಡ ಹೋಗ್ತಾ ಇದ್ದಾನೆ. ಅಲ್ಲಿ ಏಬೆಲನು ಮೊದಲುಗೊಂಡು ಯೇಸು ಕ್ರಿಸ್ತನ 2ನೇ ಬರುವಿಕೆಯವರೆಗೂ ಕೂಡ ಈ ಭೂಮಿ ಮೇಲೆ ಸತ್ತಂತ ಎಲ್ಲಾ ನೀತಿವಂತರು ಕೂಡ ಅಲ್ಲೇ ಇರ್ತಾರೆ. ನರಕಕ್ಕೆ ಯಾರು ಹೋಗ್ತಾರೆ? ಒಂದ್ಸರಿ ಆ ಮಾತನ್ನು ಮುಂದೆ ಕಂಟಿನ್ಯೂ ಮಾಡಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಆ ಮಾತನ್ನು ಮುಂದೆ ಗಮನಿಸಿ. ಈಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕರನು ಸತ್ತನು, ದೇವದೂತರು ಅವನನ್ನು ತೆಗೆದುಕೊಂಡು ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು, ಈಗ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದಲ್ಲಿ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ನನ್ನ ಮೇಲೆ ದಯವಿಟ್ಟು ಲಾಜರನ ಕಳಿಸಿಕೊಡು. ಅವನು ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡ್ತಾ ಇದ್ದೀನಿ. ಗಮನಿಸಿ, ಅಬ್ರಹಾಮನು ಇವರೆಲ್ಲ ಇರುವಂತ ಜಾಗದಲ್ಲಿ ಯಾವ ಉರಿ ಇಲ್ಲ, ಆದ್ರೆ ಈತನಿರುವಂತ ಜಾಗದಲ್ಲಿ ಉರಿ ಇದೆ. ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ನೀನು ಹೊಂದಿದೀಯಾ? ಹಾಗೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಅಂದ್ರೆ ನೀನು ಭೂಮಿಯಲ್ಲಿ ನೀನು ಇಷ್ಟ ಬಂದಂತ ರೀತಿಯಲ್ಲಿ ಬದುಕಿದಕ್ಕೋಸ್ಕರ ನೀನು ಅಂತ ಒಂದು ಶಿಕ್ಷೆಗೆ ಹೋಗಿದೀಯ, ಯಾತನೆಗೆ ಹೋಗಿದೀಯಾ ಅಂತ. ಅಂದರೆ ಯೇಸು ಕ್ರಿಸ್ತನು ಕೆಲವು ಮಾತುಗಳನ್ನು ಹೇಳ್ತಾನೆ. ನರಕದಲ್ಲಿ ಅವರನ್ನು ಕಡಿಯುವಂತ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ ಅಂತ. ಈ ಒಂದು ಯಾತನೆ ಪಡುವಂತ ಜಾಗಕ್ಕೆ ಯೇಸು ಕ್ರಿಸ್ತನು ಹೇಳಿರುವಂತ ಮಾತು ಏನು ಎಂಬುದಾಗಿ ನೋಡುವಂತದ್ದಾದ್ರೆ ನರಕ. ಯೇಸು ಕ್ರಿಸ್ತನು ಹೇಳ್ತಾನಲ್ಲ, ನರಕದಲ್ಲಿ ಅವರನ್ನು ಕಡಿಯುವಂತ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ ಅಂತ. ಮಾರ್ಕನ ಬರೆದ ಸುವಾರ್ತೆಗಳೆಲ್ಲ ಆತನು ಬಹಳ ಸಾರಿ ಮಾತುಗಳನ್ನು ಹೇಳ್ತಾನೆ.
ನಿತ್ಯ ಶಿಕ್ಷೆ ಎಂಬುದಾಗಿ ಆಗಿರ್ಬೋದು, ನರಕ ಎಂಬುದಾಗಿ ಆಗಿರ್ಬೋದು, ಅಗ್ನಿ ಆರದು ಎಂಬುದಾಗಿ ಮಾತನಾಡಿರುವಂತಹ ಈ ಮಾತುಗಳಾಗಿರ್ಬೋದು, ಇವೆಲ್ಲವೂ ಕೂಡ ನರಕಕ್ಕೆ ಸಂಬಂಧಪಟ್ಟಂತ ಮಾತುಗಳು. ಇಲ್ಲೇನ್ ಕಾಣುತ್ತೆ? ಈ ಪರದೈಸು ಎನ್ನುವಂತ ನೀತಿವಂತರಿರುವಂತ ಜಾಗಕ್ಕೆ ಪರದೈಸು ಎನ್ನುವಂತ ಹೆಸರು ಕಾಣುತ್ತೆ. ಆ ಐಶ್ವರ್ಯವಂತನು ಆಗಿರುವಂತ ಆ ಒಂದು ಪಾಪಿ ಇರುವಂತ ಆ ಲೋಕಕ್ಕೆ ನರಕ ಎನ್ನುವಂತ ಹೆಸರಿರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಈ ಪಾತಾಳ ಲೋಕದಲ್ಲಿ 2 ಭಾಗಗಳಿದೆಯಾ ಅಂತಂದ್ರೆ 2 ಜಾಗಗಳಿದೆ. ಈ ಭೂಮಿ ಮೇಲೆ ಯಾವ ರೀತಿಯಾಗಿ ಒಣನೆಲ ಎನ್ನುವಂಥದ್ದು, ಸಮುದ್ರ ಎನ್ನುವಂಥದ್ದು ಇದೆಯೋ ಆ ರೀತಿಯಾಗಿನೇ ಈ ಒಂದು ಪಾತಾಳ ಲೋಕದಲ್ಲಿಯೂ ಕೂಡ ಪರದೈಸು ಎನ್ನುವಂಥ ನೀತಿವಂತರಿರುವಂಥ ಜಾಗ ಇದೆ. ನರಕ ಎನ್ನುವಂಥ ಅನೀತಿವಂತರಿರುವ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥ ಈ ಒಂದು ಜಾಗವೂ ಕೂಡ ಇದೆ. ಈ ಒಂದು ಜಾಗಕ್ಕೂ ಮಧ್ಯೆ ಏನಾದರೂ ಇದೆಯಾ ಅಂತ ಅಂದ್ರೆ ಇವೆರಡು ಜಾಗಗಳನ್ನು ವಿಭಾಗಿಸುವಂತ ಜಾಗ ಇದೆ. ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ ಆ ಮಾತು ಕಾಣುತ್ತೆ. ಆ ಮಾತನ್ನು ಮುಂದೆ ಓದಿ 16:26 ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ. ದೊಡ್ಡದೊಂದು ಗಮನಿಸಿ, ದೇವರ ಮಾತೆ ಇದನ್ನ ಹೇಳ್ತದೆ. ದೊಡ್ಡದೊಂದು ಅಂತ ಅಂದ್ರೆ ಅದು ಯಾವ ರೀತಿಯಾಗಿರ್ಬೋದು ಆಲೋಚನೆ ಮಾಡಿ. ನಮ್ಮ ಒಂದು ಆತ್ಮದ ಶಕ್ತಿ ಎಂಥದ್ದು ಎಂಬುದಾಗಿ ನೋಡುವಂಥದ್ದಾದ್ರೆ ನಾವಾಗಲೇ ಓದ್ಕೊಂಡು ಆ ಒಂದು ಯೋಬನ ಗ್ರಂಥ 21ನೇ ಅಧ್ಯಾಯ 13ನೇ ವಚನದಲ್ಲಿ ಒಕ್ಕ ಕ್ಷಣ ಮೂಲವನೇ ಪಾತಾಳ ಮೂಲಕ ದಿಗದೂರು ಎಂಬುದಾಗಿ, ಅಂದ್ರೆ ಈ ಸೃಷ್ಟಿಯನ್ನ ದಾಟಿಕೊಂಡು ನಮ್ಮ ಆತ್ಮ ಒಂದು ಕ್ಷಣದಲ್ಲಿ ಇನ್ನೊಂದು ಲೋಕಕ್ಕೆ ಹೋಗುತ್ತಂತೆ. ಈ ಭೂಮಿ ಮೇಲೆ ಅಂತರಿಕ್ಷ ನೌಕೆಗಳಿದೆ. ಈ ಅಂತರಿಕ್ಷ ನೌಕೆಗಳು ಇವುಗಳ ಸ್ಪೀಡ್ ಎಷ್ಟು ಎಂಬುದಾಗಿ ನೋಡುವಂಥದ್ದಾದ್ರೆ 1 ಗಂಟೆಗೆ 25,000ದಿಂದ 27,000 ಕಿಲೋಮೀಟರ್ ಸ್ಪೀಡು. ಈ ಒಂದು ಅಂತರಿಕ್ಷದಲ್ಲಿ ಮನುಷ್ಯನು ಪ್ರಯಾಣ ಮಾಡೋದಕ್ಕೋಸ್ಕರ ಅಂತರಿಕ್ಷ ನೌಕೆಗಳನ್ನು ಕಂಡಿಡ್ಕೊಂಡಿದ್ದಾನಲ್ಲ, ಇವು ಎಷ್ಟು ಸ್ಪೀಡಾಗಿ ಹೋಗ್ತದೆ ಅಂದ್ರೆ 1 ಗಂಟೆಗೆ 25,000ದಿಂದ 27,000 ಕಿಲೋಮೀಟರ್ ಸ್ಪೀಡಾಗಿ ಚಲಿಸ್ತದೆ. ಇಂಥ ಒಂದು ಸ್ಪೀಡಾಗಿ ಹೋದ್ರೂ ಕೂಡ ಮನುಷ್ಯನ ಆಯುಷ್ ಕಾಲದಲ್ಲಿ 70 ವರ್ಷ 80 ವರ್ಷ ಆಯುಷ್ ಕಾಲದಲ್ಲಿ ನಮ್ಮ ಒಂದು ಸೌರ ಕುಟುಂಬದಲ್ಲಿರುವಂಥ ಕೊನೆಯ ಗ್ರಹವನ್ನು ದಾಟೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಈ ಒಂದು ಸೌರ ಕುಟುಂಬವನ್ನು ಮಾತ್ರ ಅಲ್ಲದೇನೆ ಪಾಲಪ್ಪಂದ ನಕ್ಷತ್ರ ಮಂಡಲ ಆಗಿರ್ಬೋದು, ಹೈಡ್ರಾ ಸೆಂಟರ್ ನಕ್ಷತ್ರ ಮಂಡಲ ಆಗಿರ್ಬೋದು, ಆಂಡ್ರಮಂಡ ನಕ್ಷತ್ರ ಮಂಡಲಗಳಾಗಿರ್ಬೋದು, ಈ ಕೋಟ್ಯಾನು ಕೋಟಿ ನಕ್ಷತ್ರ ಮಂಡಲಗಳನ್ನ ದಾಟಿಕೊಂಡು ಈ ಇಡೀ ವಿಶ್ವವನ್ನೇ ದಾಟಿಕೊಂಡು ಒಂದು ಕ್ಷಣಕ್ಕೆ ಹೋಗುತ್ತೆ ಅಂದ್ರೆ ಆಲೋಚನೆ ಮಾಡಿ. ನಮ್ಮ ದೇಹ, ನಮ್ಮ ಶರೀರ ಈ ಒಂದು ಸೌರ ಕುಟುಂಬದಲ್ಲಿರುವಂಥ ಕೊನೆಯ ಗ್ರಹವನ್ನು ಹೋಗೋದಕ್ಕೇನೆ ನಮ್ಮ ಆಯುಷ್ಕಾಲ 70 ವರ್ಷ 80 ವರ್ಷದ ಆಯುಷ್ಕಾಲ ಸಾಕಾಗಲ್ಲ ಅಂತ ಅಂದ್ರೆ ಈ ವಿಶ್ವವನ್ನು ಒಂದು ಕ್ಷಣದಲ್ಲಿ ದಾಟುತ್ತೆ ಅಂದ್ರೆ ನಮ್ಮ ಆತ್ಮ ಇನ್ನೆಂಥ ದೊಡ್ಡದೋ, ನಮ್ಮ ಆತ್ಮಕ್ಕೆ ಇನ್ನೆಂಥ ಶಕ್ತಿ ಇದೆಯೋ ಆಲೋಚನೆ ಮಾಡಿ. ಅಂದ್ರೆ ಆ ದೇವರಿಂದ ಬಂದಿರುವಂತ ನಮ್ಮ ಆತ್ಮಕ್ಕೆ ಇಂಥ ಶಕ್ತಿ ಇದೆಯಾ? ಇಂಥ ಶಕ್ತಿ ಇದೆ. ನಮ್ಮ ಆತ್ಮಕ್ಕೆ ಇಂಥ ಶಕ್ತಿ ಇದ್ರೆ ದೇವರ ಆತ್ಮಕ್ಕೆ ಇನ್ನೆಂಥ ಶಕ್ತಿ ಇರ್ಬೋದು? ನಮ್ಮ ಆತ್ಮವನ್ನ ಈ ಸೃಷ್ಟಿ ಇಡಿಸಲ್ಲ, ಈ ವಿಶ್ವ ಎನ್ನುವಂಥದ್ದು ಇಡಿಸಲ್ಲ. ಈ ಸೃಷ್ಟಿಯಲ್ಲಿರುವಂಥದ್ದು ಯಾವುದು ಕೂಡ ನಮ್ಮ ಆತ್ಮವನ್ನು ಬಂಧಿಸುವಂತ ಶಕ್ತಿ ಇಲ್ಲ. ಅಂತ ಒಂದು ದೊಡ್ಡ ಆತ್ಮವನ್ನು ಕುದಿಸಿ ದೇವರೇನು ಮಾಡಿದ್ದಾನೆ? ಬಂಧಿಸಿ ಈ ಶರೀರದಲ್ಲಿ ಬಂಧಿಸಿದ್ದಾನೆ. ಇಂಥ ಒಂದು ಆತ್ಮ ಇನ್ನೊಂದು ಲೋಕಕ್ಕೆ ಹೋದ್ರೆ, ಈ ಒಂದು ಲೋಕವನ್ನೇ ದಾಟಿಕೊಂಡು ಇನ್ನೊಂದು ಲೋಕಕ್ಕೆ ಹೋದ್ರೆ ಅಲ್ಲಿರುವಂಥ ಚಿಕ್ಕ ಅಗಾಧವನ್ನು ದಾಟೋದಕ್ಕಾಗಲ್ವಾ? ಆ ನರಕ ಲೋಕದಲ್ಲಿ ಒಂದು ಐಶ್ವರ್ಯವಂತನ ನರಕದಲ್ಲಿ ಆತನು ಬೇಯ್ತಾ ಇದ್ದಾನೆ, ಬಾಧೆ ಪಡ್ತಾ ಇದ್ದಾನೆ. ಇಲ್ಲಿ ಅಬ್ರಹಾಮನು ಇರುವಂತ ನೆಮ್ಮದಿವಂತ ಜಾಗದಲ್ಲಿ ಇವರು ಬೇರೆ ಇದ್ದಾರೆ. ಈ ಕಡೆಯಿಂದ ಆ ಕಡೆಯಿಂದ ಅವ್ರು ಮಾತನಾಡ್ತಾ ಇದ್ದಾರೆ ಅಂತ ಅಂದ್ರೆ ಈ ಲೋಕದಿಂದ ಇನ್ನೊಂದು ಲೋಕಕ್ಕೆ ಒಂದು ಕ್ಷಣದಲ್ಲಿ ಹೋಗಿರುವಂತ ಆತ್ಮ ಆ ನರಕ ಲೋಕದಿಂದ ನೀತಿವಂತರಿರುವಂತ ಪರದೇಶಕ್ಕೆ ಬರೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ. ಆ ರೀತಿಯಾಗಿ ದೇವರು ಅಗಾಧವನ್ನು ಮಾಡಿದ್ದಾನೆ. ಅಗಾಧವನ್ನು ಮಾತ್ರ ಮಾಡಿದ್ದಲ್ಲದೇನೆ ಬಂಧಿಸಿದ್ದಾನೆ. ನಮ್ಮ ಶರೀರದಲ್ಲಿ ಆತ್ಮನ ಯಾವ ರೀತಿಯಾಗಿ ಬಂಧಿಸಿದ್ದಾನೋ ಆ ಲೋಕದಲ್ಲಿ ಆ ನರಕದಲ್ಲಿರುವಂಥ ಆತ್ಮ ಅಲ್ಲೇ ಇರಬೇಕು, ಪರದೇಶಿಯಲ್ಲಿರುವಂಥ ಆತ್ಮ ಇಲ್ಲೇ ಇರಬೇಕು. ಒಂದ್ ವೇಳೆ ಏನೋ ಲಾಜರ್ನು ಆ ಭಿಕ್ಷುಕನಂತ ಲಾಜರ್ನು ಕನಿಕರ ಪಟ್ಟು ಒಂದ್ ವೇಳೆ ಏನಾದ್ರು ನರಕಕ್ಕೆ ನೀರು ತಗೊಂಡು ಹೋಗೋದಕ್ಕೆ ಅನುಮತಿ ಇದೆಯಾ ಅಂತಂದ್ರೆ ಇಲ್ಲ. ಇಲ್ಲಿಂದ ಅಲ್ಲಿಗೆ ಯಾರು ಹೋಗೋದಕ್ಕಾಗಲ್ವಂತ, ಅಲ್ಲಿಂದ ಇಲ್ಲಿಗೆ ಯಾರು ಬರೋದಕ್ಕಾಗಲ್ವಂತೆ. ಅಂತ ಒಂದು ಅಗಾಧವನ್ನ ಮಾಡಿದೆ. ಈ ಅಗಾಧವನ್ನು ಮಾಡೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಆ ಮಾತನ್ನು ಕೂಡ ಗಮನಿಸಿ. 2 ಪೇತ್ರ 2ನೇ ಅಧ್ಯಾಯ 4ನೇ ವಚನವನ್ನ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಅಂದ್ರೆ ಈ ಅಗಾಧವೇ ಆ ಕತ್ತಲೆ ಗುಂಡಿಗಳು.
ದೇವ್ರಿ ತಪ್ಪು ಮಾಡಿದಂಥ ದೇವದೂತರನ್ನ ಎಲ್ಲಿಗೆ ಹಾಕ್ತಾನೆ? ಆ ಒಂದು ಕತ್ತಲೆಗೆ ಹಾಕ್ತಾನೆ. ಅಲ್ಲಿಗೆ ಹೋಗಿರುವಂಥ ಮೊಟ್ಟ ಮೊದಲೇ ದೇವದೂತನೇ ಸೈತಾನನು ಎಂಬುದಾಗಿ, ಅಪವಾದಿ ಎಂಬುದಾಗಿ ಹೇಳ್ತೀವಲ್ಲ, ಆತನೇನು ಮಾಡಿದ್ದಾನೆ? ಆ ಒಂದು ನರಕ ಲೋಕಕ್ಕೆ ಹೋಗಿದ್ದಾನೆ. ಆಗಿರುವಂಥ ಕಾರಣವೇ ಯೇಸು ಕ್ರಿಸ್ತನ ಮುಂದೆ ದೆವ್ವಗಳು ಬಂದು ಬೇಡ್ಕೊಳ್ಳೋದು ಅದಕ್ಕೇನೆ, ಪಾತಾಳಕ್ಕೆ ಹೋಗಿ ಬಿಡುವಂತೆ ಅಪ್ಪಣೆಯನ್ನು ಕೊಟ್ಬಿಡ ಪ್ರಭು ಎಂಬುದಾಗಿ. ದೆವ್ವಗಳಿಗೆ ನರಕ ಅಂದರೆ ಭಯ ಇದೆ, ಮನುಷ್ಯನಿಗೆ ನರಕ ಅಂದರೆ ಭಯ ಇಲ್ಲ. ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥ ವಿಚಾರ ಏನು ಅಂದರೆ, 3 ಲೋಕಗಳಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ 3 ಲೋಕದಲ್ಲಿ ಯಾರ್ಯಾರಿದ್ದಾರೆ ಅಂತ ಅಂದರೆ, ಸ್ವರ್ಗ ಲೋಕದಲ್ಲಿ ಅಂದರೆ ಮೇಲಿನ ಲೋಕದಲ್ಲಿ ತಂದೆಯಾದಂಥ ದೇವರಿದ್ದಾರೆ. ಈಗಿನ ಪರಿಸ್ಥಿತಿಗೆ ನಾವು ಸಂಬಂಧಪಟ್ಟಂಥ ರೀತಿಯಲ್ಲಿ ಮಾತನಾಡಿಕೊಳ್ಳುವಂಥದ್ದಾದರೆ ಯೇಸು ಕ್ರಿಸ್ತನಿದ್ದಾನೆ. ಕೋಟ್ಯಾನು ಕೋಟಿ ಮಂದಿ ದೇವದೂತರಿದ್ದಾರೆ. ಯಾಕಂದರೆ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಆ ಮಾತುಗಳು ಕಾಣುತ್ತೆ. ಬಹುಮಂದಿ ದೇವದೂತರನ್ನ ಕಂಡೇನು ಎಂಬುದಾಗಿ. ಅಂದರೆ ಬಹುಮಂದಿ ದೇವದೂತರಿದ್ದಾರೆ. ಈ ಭೂಲೋಕದಲ್ಲಿ ಯಾರಿದ್ದಾರೆ? ಮನುಷ್ಯರಾಗಿರುವಂಥ ನಾವಿದ್ದೀವಿ. ಪಾತಾಳ ಲೋಕದಲ್ಲಿ ಯಾರಿದ್ದಾರೆ? ನೀತಿವಂತರಿದ್ದಾರೆ. ತಪ್ಪು ಮಾಡಿದಂಥ ದೇವದೂತರನ್ನ ಹಾಕೋದಕ್ಕೋಸ್ಕರ ಸೃಷ್ಟಿ ಮಾಡಿರುವಂಥ ಅಗಾಧ ಎನ್ನುವಂಥದ್ದಿದೆ. ಪರದೈಸು ಎನ್ನುವಂಥ ನೀತಿವಂತರಿರುವಂಥ ಜಾಗ ಇದೆ. ನರಕ ಎನ್ನುವಂಥ ಒಂದು ಭಾಗವೂ ಕೂಡ ಇದೆ. ಅದರಲ್ಲಿ ಎಷ್ಟೋ ಪಾಪಿಗಳು ಇವತ್ತಿಗೂ ಕೂಡ ಯಾತನೆ ಪಡ್ತಾ ಇರುವಂಥ ಪರಿಸ್ಥಿತಿ ಅಲ್ಲಿದೆ. 3 ಲೋಕಗಳ ವಿಷಯವು ಎನ್ನುವಂಥದ್ದು ಇದೆ ಎನ್ನುವಂಥದ್ದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಸತ್ಯವನ್ನು ಕ್ರೈಸ್ತರಾಗಿರುವಂಥವರಾಗಿರ್ಬೋದು, ಈ ಲೋಕ ಎನ್ನುವಂಥದ್ದಾಗಿರ್ಬೋದು, ಅರ್ಥ ಮಾಡಿಕೊಳ್ಳೋದಕ್ಕಾಗದೇ ಇದೆ. ಯಾಕಂದರೆ ದೇವರ ಮಾತೆ ಒಂದು ಮಾತನ್ನು ಹೇಳುತ್ತಲ್ಲ, ಸತ್ಯ ಎನ್ನುವಂಥದ್ದು. ಆ ಮಾತನ್ನು ಗಮನಿಸಿ, ಪ್ರಸಂಗಿ ಗ್ರಂಥ 7ನೇ 24ನೇ ವಚನವನ್ನ. ಪ್ರಸಂಗಿ 7:24 ಬೇಗ. ತತ್ವವು ಬಹುದೂರ, ಅಗಾಧವೇ ಅಗಾಧ, ಅದನ್ನ ಯಾರು ಕಂಡುಕೊಂಡಾರು? ತತ್ವವು ಬಹುದೂರ. ಅದೇ ಮತ್ತೆ ತೆಲುಗು ಭಾಷೆಯಲ್ಲಿ ಏನಿದೆ ಅಂದ್ರೆ, ಸತ್ಯమైనది దూరంగాను ಬಹು ಲೋತುಗಾನು ఉన్నది. ಸತ್ಯ ಎನ್ನುವಂಥದ್ದು ಬಹು ದೂರದಲ್ಲಿದೆ. ಬಹಳವಾದಂಥ ದೇವರ ಮೇಲೆ ಭಕ್ತಿ ಇಲ್ದಲೇ ಇದ್ರೆ, ಪರಿಶೋಧನೆ ಎನ್ನುವಂಥದ್ದು, ಬೈಬಲ್ ಪರಿಶೋಧನೆ ಎನ್ನುವಂಥದ್ದು ಇಲ್ದಲೇ ಇದ್ರೆ ಈ ಸತ್ಯಗಳ ಅರ್ಥವಾಗಲ್ಲ. ನಾವಿಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುವಂಥ ವಿಚಾರ ಏನು ಅಂತ ಅಂದರೆ, ಈ ಒಂದು 3 ಲೋಕಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಂಬಂಧಪಟ್ಟ ವಿಚಾರಗಳನ್ನು ನಾವು ಮಾತನಾಡಿಕೊಳ್ಳುವಂಥದ್ದಾದರೆ, ನಮ್ಮ ಒಂದು ಇತಿಹಾಸವನ್ನು ಗಮನಿಸುವಂಥದ್ದಾದರೆ, ನಮ್ಮ ಚರಿತ್ರೆಯನ್ನು ಗಮನಿಸುವಂಥದ್ದಾದರೆ, ಆದಾಮನ ಮೂಲಕವಾಗಿ ಪರಲೋಕದಲ್ಲಿ ತಂದೆಯ ಗರ್ಭದಲ್ಲಿದ್ದಂಥ ನಾವೆಲ್ಲರೂ, ಪರಲೋಕದಲ್ಲಿ ಅಲ್ಲ ತಂದೆಯ ಗರ್ಭದಲ್ಲಿ, ಪರಲೋಕದಲ್ಲಿ ತಂದೆಯ ಗರ್ಭದಲ್ಲಿದ್ದಂಥ ನಾವೆಲ್ಲರೂ ಆದಾಮನ ಮೂಲಕವಾಗಿ ಈ ಭೂಮಿ ಮೇಲೆ ಬಂದಿದ್ದೀವಿ. ಈ ಭೂಮಿ ಮೇಲೆ ಬಂದಂಥ ನಾವು ಅಪೊಸ್ತಲರ ಕೃತ್ಯಗಳು 17ನೇ 26ನೇ ವಚನಕ್ಕನುಸಾರವಾಗಿ ಯಾರ್ಯಾರು ಯಾವ ಕಾಲದಲ್ಲಿ ಯಾರ್ಯಾರ ಗರ್ಭದಲ್ಲಿ ಯಾವ್ಯಾವ ಜಾಗದಲ್ಲಿ ಹುಟ್ಟಬೇಕು ಅನ್ನುವಂಥ ಆ ದೇವರ ಪ್ರಣಾಳಿಕೆಯ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಹುಟ್ಟಿ ಬರ್ತಾ ಇದ್ದೀವಿ. ಹುಟ್ಟಿ ಬಂದಂಥ ನಾವು ಈ ಭೂಮಿಯಲ್ಲಿ ನೀತಿವಂತರಾಗಿ ಬದುಕಿ, ನಾವು ಆ ನೀತಿವಂತರು ಇರುವಂಥ ಪಾತಾಳ ಲೋಕಕ್ಕೆ, ಪರದೈಸಿಗೆ ಹೋಗಬೇಕು. ಅಲ್ಲಿಗೆ ಹೋದಂಥ ತರುವಾಯ ಮತ್ತೆ ನಾವು ಮುಂದಿನ ಒಂದು ಲೋಕವಾಗಿರುವಂಥ ಪರಲೋಕಕ್ಕೆ ಹೋಗಬೇಕು. ಅದಕ್ಕೋಸ್ಕರವೇ ಆ ಪರದೇಶಿಯಲ್ಲಿರುವಂಥ, ಆ ಪಾತಾಳ ಲೋಕದಲ್ಲಿರುವಂಥ ಪರದೇಶಿಯಲ್ಲಿರುವಂಥ ಆ ಭಕ್ತರು ಮಾತನಾಡುವಂಥ ಮಾತನ್ನು ಗಮನಿಸಿ, ಆ ಮಾತಿಗೆ ದೇವರು ಹೇಳುವಂಥ ಉತ್ತರವನ್ನು ಕೂಡ ಗಮನಿಸಿ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 10ನೇ ವಚನ 11ನೇ ವಚನವನ್ನ. ಪ್ರಕಟಣೆ ಗ್ರಂಥ 6, 10, 11. ಅವರು ಒಡೆಯನೇ ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ. 10ನೇ ವಚನದಿಂದ. ಅದೇ ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ. ಇನ್ನು ಮೇಲಿನ ಮಾತು 9ನೇ ವಚನದಿಂದ. ಆತನು 5ನೇ ಮುದ್ರೆಯನ್ನು ನೋಡಿದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷ್ಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವಂತದ್ದನ್ನ ಕಂಡೆನು. ಅವರು ಒಡೆಯನೇ, ಅಂದ್ರೆ ಯಜ್ಞವೇದಿ ಅಂದ್ರೆ ಈ ಭೂಲೋಕವೇ. ಯಾಕಂದ್ರೆ ಎಲ್ಲರ ಪ್ರಾಣ ಬಲಿ ಆಗಿರುವಂಥದ್ದು ಈ ಭೂಮಿಯ ಮೇಲೇನೆ. ಈ ಭೂಮಿ ಮೇಲೆ ನೀತಿವಂತರ ರಕ್ತವು ಚೆಲ್ಲಲ್ಪಟ್ಟಿದೆ. ಆಗಿರುವಂಥ ಕಾರಣ ಈ ಯಜ್ಞವೇದಿ ಎನ್ನುವಂಥದ್ದು ಈ ಭೂಮಿಯ ವಿಷಯದಲ್ಲಿ ದೇವರು ಮಾತನಾಡ್ತಾ ಇರುವಂಥದ್ದು. ಯಜ್ಞವೇದಿಯ ಕೆಳಗಿರುವಂಥದ್ದು ಅಂದ್ರೆ ಏನರ್ಥ ಅಂದ್ರೆ, ಪಾತಾಳ ಲೋಕದಲ್ಲಿದ್ದಾರೆ. ಈ ಭೂಲೋಕದ ಕೆಳಗಡೆ ಇರುವಂಥ ಲೋಕವೇ ಪಾತಾಳ ಲೋಕ. ಈ ಪಾತಾಳ ಲೋಕದಲ್ಲಿ ಪರಿಶುದ್ಧರಿದ್ದಾರೆ. ಮುಂದೆ ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ. ಮಹಾಶಬ್ದದಿಂದ ಕೂಗಿದರು.
ಒಬ್ಬನಿಗೆ ಹಾ ಒಂದೊಂದು ಬಿಳಿ ನಿಲುವಂಗಿಯೂ ಕೊಡಲ್ಪಟ್ಟಿತು. ಹ್ಮ್ ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕು. ಇದಲ್ಲದೆ ಅಂದ್ರೆ ಗಮನಿಸಿ, ಇವ್ರಿಗೆ ಉತ್ತರ ಬರ್ತಾ ಇದೆ. ಇವ್ರು ಈ ಮಾತನ್ನ ಕೇಳಿದ್ದಕ್ಕೆ ಇವ್ರಿಗೆ ಉತ್ತರ ಏನು ಅಂದ್ರೆ, ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವವರ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕು. ಗಮನಿಸಿ, ಇನ್ನೂ ಸ್ವಲ್ಪ ಕಾಲ ನೀವು ವಿಶ್ರಮಿಸಿಕೊಂಡಿರಬೇಕು. ನಾವಿವತ್ತೆಲ್ಲೋ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ಟಿಕೆಟ್ ತಗೊಂಡು ಟ್ರೈನ್ ಬರುತ್ತೆ ಎಂಬುದಾಗಿ ವಿಶ್ರಾಂತಿ ಗೃಹದಲ್ಲಿ ಕಾಯ್ತಾ ಇರ್ತೀವಿ. ಆ ರೀತಿಯಾಗಿ ದೇವರಿಗೋಸ್ಕರ ಬದುಕಿ ಪರಲೋಕಕ್ಕೆ ಹೋಗೋದಕ್ಕೋಸ್ಕರ ಅವರು ಟಿಕೆಟ್ ತಗೊಂಡಂಥವ್ರು, ಒಂದು ವೇಳೆ ಒಂದು ರೀತಿಯಾಗಿ ಹೇಳ್ಬೇಕು ಅಂದರೆ ಇವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗೋದಕ್ಕೆ ಸಿದ್ಧಪಟ್ಟಂಥವರು ಪರದೈಸು ಎನ್ನುವಂಥ ಪಾತಾಳ ಲೋಕದಲ್ಲಿರುವಂಥ ಒಂದು ಭಾಗವಾಗಿರುವಂಥ ನೀತಿವಂತರಿರುವಂಥ ಜಾಗದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಇವ್ರನ್ನ ಸೇರಿಸೋದಕ್ಕೆ, ಪರಲೋಕಕ್ಕೆ ಹೋಗೋದಕ್ಕೆ ಯಾರು ಬರಬೇಕು ಅಂತ? ಯೇಸು ಕ್ರಿಸ್ತನು ಬರಬೇಕು. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದು ಎಲ್ಲ ಮನುಷ್ಯರಿಗೋಸ್ಕರ ಪ್ರಾಣತ್ಯಾಗವನ್ನು ಮಾಡಿ ಆತನು ಕೂಡ ಆ ಒಂದು ಪಾತಾಳ ಲೋಕಕ್ಕೆ ಹೋಗಿದ್ದಾನೆ. ಆದರೆ ಸತ್ತವರಲ್ಲಿ ಮೊದಲಿಗನಾಗಿ ಆತನ ಪರಲೋಕಕ್ಕೆ ಹೋಗಿದ್ದಾನೆ. ಆತನ ಪರಲೋಕದಿಂದ ಮತ್ತೆ ಬರಬೇಕು. ಇಲ್ಲಿರುವಂಥ ಎಲ್ಲ ನೀತಿವಂತರು ಪರಲೋಕಕ್ಕೆ ಹೋಗ್ಬೇಕು ಅಂದರೆ ಆತನ ಅಲ್ಲಿಂದ ಬರಬೇಕು. ಅಲ್ಲಿರುವಂಥವ್ರು ಮಾತ್ರ ಅಲ್ಲ, ನಾವು ಕೂಡ. ಆ ಮಾತನ್ನು ಗಮನಿಸಿ, ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 31ನೇ ವಚನ 40ನೇ ವಚನವನ್ನ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 31. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಅಂದ್ರೆ ಇವರೆಲ್ಲರೂ ಯಾರಾದ್ರೂ ನೀತಿವಂತರ ವಿಷಯದಲ್ಲಿ ಆ 31ನೇ ವಚನದಿಂದ ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ ಯಾರ್ಯಾರು ನೀತಿವಂತರಿದ್ದಾರೆ ಅಂತ ಹೇಳಿ. ಇವರೆಲ್ಲರೂ ಕೂಡ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ರು ಕೂಡ, ದೇವರ ಮೂಲಕವಾಗಿ ನೀತಿವಂತರು ಎನ್ನುವಂಥ ಸರ್ಟಿಫಿಕೇಟ್ ಅನ್ನು ಹೊಂದ್ಕೊಂಡಿದ್ರು ಕೂಡ ವಾಗ್ದಾನದ ಫಲವನ್ನ ಹೊಂದಲಿಲ್ಲ. ಅಂದ್ರೆ ವಾಗ್ದಾನದ ಫಲ ಏನು? ದೇವರು ಏನು ವಾಗ್ದಾನ ಮಾಡಿದ್ದಾನೆ? ನಾನು ನಿಮಗೆ ಪರಲೋಕ ಕೊಡ್ತೀನಿ ಎನ್ನುವಂಥದ್ದೇ ದೇವರ ವಾಗ್ದಾನ. ಆ ವಾಗ್ದಾನವನ್ನು ಹೊಂದಿದ್ದಾರೆ ಅಂತಂದ್ರೆ ಇಂಥವರಿಗಾಗಿಯೂ ಕೂಡ ಹೊಂದಿಲ್ಲ, ವಾಗ್ದಾನವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಅಂದ್ರೆ ಸಭೆಯಾಗಿರುವಂತ ನಮಗೋಸ್ಕರ ಶ್ರೇಷ್ಠವಾದಂತ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು. ಗಮನಿಸಿ ಏನಿದೆಯೋ, ನಾವಿಲ್ಲದೆ ಪರದೇಶಿಯಲ್ಲಿರುವಂತ ಅವರು ಸಿದ್ಧಿಗೆ ಬರಂಗಿಲ್ಲ. ಅಂದ್ರೆ ನಾವಿಲ್ಲದೆ ಪರದೇಶಿಯಲ್ಲಿರುವಂತ ಅವರು ಸ್ವರ್ಗಲೋಕಕ್ಕೆ ಸೇರಂಗಿಲ್ಲ. ಅಂದ್ರೆ ದೇವರ ಪಕ್ಷಪಾತಿ ಅಲ್ಲ, ಎಲ್ಲರ ಮಕ್ಕಳು ಕೂಡ ಒಂದೇ ಸರಿ ನನ್ನ ಬಳಿಗೆ ಬರಬೇಕು ಅನ್ನುವಂಥ ದೇವರ ಆಲೋಚನೆ ಆಗಿರುವಂಥ ಕಾರಣ ಆತನೇನು ಮಾಡ್ತಾನೆ, ಯೇಸು ಕ್ರಿಸ್ತನ ಕಳಿಸಿಕೊಟ್ಟು ಈ ಭೂಮಿ ಮೇಲಿರುವಂಥ ನಮ್ಮನ್ನಾಗಿರ್ಬೋದು, ಪಾತಾಳ ಲೋಕದಲ್ಲಿರುವಂಥ ನೀತಿವಂತರನ್ನಾಗಿರ್ಬೋದು, ಇಬ್ಬರನ್ನು ಕೂಡ ಒಂದೇ ಸಾರಿ ತೆಗೆದುಕೊಂಡು ಹೋಗ್ತಾನೆ. ಸತ್ತು ಇವತ್ತು ನಾವು ದೇವರಿಗೋಸ್ಕರ ಈ ಭೂಮಿ ಮೇಲೆ ಪರಲೋಕದಿಂದ ಬಂದಿರುವಂಥ ನಾವು ಈ ನಮ್ಮ ಜನ್ಮ ಪರಮಾರ್ಥವನ್ನು ಅರ್ಥ ಮಾಡಿಕೊಂಡು ಈ ಭೂಮಿಯಲ್ಲಿ ದೇವರಿಗೋಸ್ಕರ ನೀತಿವಂತರಾಗಿ ಬದುಕಿ ಮತ್ತೆ ನಾವು ಪಾತಾಳ ಲೋಕಕ್ಕೆ ಹೋಗಿ, ಸತ್ತ ನಂತರ ಪಾತಾಳ ಲೋಕಕ್ಕೆ ಹೋಗಿ, ಪಾತಾಳ ಲೋಕದಿಂದ ಮತ್ತೆ ನಾವು ಭೂಲೋಕಕ್ಕೆ ಬಂದು ಅನಂತರ ನಾವೇನು ಮಾಡಬೇಕು? ದೇವರ ಬಳಿಗೆ ಹೋಗ್ಬೇಕು. ಈ ರೀತಿಯಾಗಿ ಎಲ್ಲ ಕರ್ಕೊಂಡು ಹೋಗುವಂಥವನು ಯಾರು ಅಂದರೆ ಯೇಸು ಕ್ರಿಸ್ತನು ಒಬ್ಬನೇ ಆಗಿರುವಂಥ ಕಾರಣ ಈ ಮೂರು ಲೋಕಗಳ ಮರ್ಮಗಳು ಏನು ಅಂದರೆ, ಈ 3 ಲೋಕಗಳಿದೆ. 3 ಲೋಕಗಳಲ್ಲಿ ಮೊದಲನೇ ಲೋಕವಾಗಿರುವಂಥ ಪರಲೋಕದಲ್ಲಿ ಯೇಸು ಕ್ರಿಸ್ತನು, ತಂದೆಯಾದಂಥ ದೇವರು, ದೇವದೂತರಿದ್ದಾರೆ. ಈ ಒಂದು ಭೂಲೋಕದಲ್ಲಿ ನಾವಿದ್ದೀವಿ. ಪಾತಾಳ ಲೋಕದಲ್ಲಿ 3 ಭಾಗಗಳೇ ಇದೆ. ಪರದೈಸು ಎನ್ನುವಂಥ ನೀತಿವಂತರಿರುವಂಥ ಜಾಗ, ಅಗಾಧ ಎನ್ನುವಂಥ ಕತ್ತಲೆ, ನರಕ ಎನ್ನುವಂಥ ಅನೀತಿವಂತರಿರುವಂಥ ಜಾಗ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಸರಿಯಾದಂಥ ರೀತಿಯಲ್ಲಿ ಎಕ್ಸಾಮಲ್ಲಿ ಬರೀಬೇಕು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮನ್ನು ಬಹಳ